ನಮಸ್ಕಾರ. ಇವತ್ತಿನ ಮೆಗಾ ಸುದ್ದಿ ಮೋದಿ ವರ್ಸಸ್ ಇಂಡಿಯಾ. ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಲೋಕತಂತ್ರ ಬಚಾವೋ, ಪ್ರಜಾಪ್ರಭುತ್ವವನ್ನು ಉಳಿಸಿ ಅನ್ನುವಂತಹ ಬಹುದೊಡ್ಡ ಸಮಾವೇಶವನ್ನು ಮಾಡಿಕೊಳ್ಳಲಾಯಿತು. ಈ ನಿಟ್ಟಿನಲ್ಲಿ ಇಂಡಿಯಾ ಒಕ್ಕೂಟಗಳೆಲ್ಲ ಒಂದೆಡೆ ಸೇರಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸಬೇಕು, ದೇಶವನ್ನು ಉಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹುದೊಡ್ಡ ಚರ್ಚೆಯನ್ನೇ ಮಾಡಿದ್ದಾವೆ. ಲೋಕಸಭಾ ಚುನಾವಣೆ ಕೂಡ ಸಮೀಪಿಸ್ತಾ ಇರೋದ್ರಿಂದಾಗಿ ಇಂಡಿಯಾ ಒಕ್ಕೂಟದ ಈ ತಂತ್ರ ನಿಜಕ್ಕೂ ಕೂಡ ಅದೇ ಇಂಡಿಯಾ ಒಕ್ಕೂಟಕ್ಕೆ ಪ್ಲಸ್ ಆಗತ್ತಾ ಮೈನಸ್ ಆಗತ್ತಾ ನೋಡಬೇಕು. ಅಫ್ಕೋರ್ಸ್ ದೇಶದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ. ಲೋಕಸಭಾ ಚುನಾವಣೆ ಅಂದ್ರೇನು ಅಂತ ನೋಡೋದಾದರೆ ಪ್ರತಿಯೊಬ್ಬ ಮತದಾರ ಸಂಸದನ ಆಯ್ಕೆಯನ್ನು ಮಾಡ್ತಾನೆ. ಆ ಸಂಸದನ ಆಯ್ಕೆಯ ಅಂಕಿಅಂಶದಲ್ಲಿ ದೇಶದ ಪ್ರಧಾನಿಯ ಆಯ್ಕೆ ಆಗುತ್ತೆ. BJP ಈಗಾಗಲೇ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳಿ ನರೇಂದ್ರ ಮೋದಿ ಹೆಸರನ್ನು ಸೂಚಿಸಿದೆ. ಈ ನರೇಂದ್ರ ಮೋದಿ ಸರ್ಕಾರದಿಂದ ಭಾರತವನ್ನು ಬಿಡುಗಡೆಗೊಳಿಸಬೇಕು ಅನ್ನುವಂತಹ ಏಕೈಕ ಉದ್ದೇಶದಿಂದ ಮತ್ತು ಲೋಕತಂತ್ರ ಅಥವಾ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅಂತ ಹೇಳಿ ಇಂಡಿಯಾ ಒಕ್ಕೂಟ ನಿನ್ನೆ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದಂತಹ ವಿಚಾರಗಳೇನು, ಅವೆಷ್ಟು ಸಮರ್ಪಕವಾಗಿದ್ದಾವೆ, ನಿಜಕ್ಕೂ ಕೂಡ ಪ್ರಜಾಪ್ರಭುತ್ವ ಅನ್ನುವಂತಹ ಈ ಒಂದು ಬಹುದೊಡ್ಡ ವ್ಯವಸ್ಥೆ ಅಪಾಯದಲ್ಲಿದೆಯಾ, ಇದರ ಬಗ್ಗೆ ಸಮಗ್ರವಾಗಿ ಚರ್ಚೆ ನಡೆಸೋಣ, ಮಾತುಕತೆ ನಡೆಸೋಣ. ನಾನು ದಿವ್ಯಶ್ರೀ. ದೆಹಲಿಯಲ್ಲಿ ಮೊಳಗಿದೆ ಇಂಡಿಯಾ ಒಕ್ಕೂಟದ ರಣಕಹಳೆ. ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಇಂಡಿಯಾ ಒಕ್ಕೂಟ ಫುಲ್ ಆಕ್ಟಿವ್ ಆದ ಹಾಗೆ ಕಾಣ್ತಾ ಇದೆ. ಮೋದಿಯನ್ನು ಮಣಿಸೋದಕ್ಕೆ ವಿಪಕ್ಷಗಳು ಒಗ್ಗಟ್ಟಿನಿಂದ ತಮ್ಮ ಶಕ್ತಿ ಪ್ರದರ್ಶನವನ್ನೇ ಮಾಡಿದ್ದಾವೆ. ಪ್ರಜಾಪ್ರಭುತ್ವವನ್ನು ಉಳಿಸಿ, ಲೋಕತಂತ್ರ ಬಚಾವೋ ಅಂತ ಹೇಳಿ ಶಕ್ತಿ ಪ್ರದರ್ಶನವನ್ನು ಮಾಡಿದ್ದಾವೆ. ಮೋದಿ ವಿರುದ್ಧ ಈಗ ಇಂಡಿಯಾ ಒಕ್ಕೂಟದಲ್ಲಿ 27 ಪಕ್ಷಗಳಿದ್ದಾವೆ. ಫಲಿಸುತ್ತಾ ಹಾಗಾದ್ರೆ ಇಂಡಿಯಾ ಒಕ್ಕೂಟದ ಈ ಒಂದು ತಂತ್ರ? ತನಿಖಾ ಸಂಸ್ಥೆಗಳ ದುರ್ಬಳಕೆ ಅಂತ ಹೇಳಿ ಈ ಒಂದು ಸಭೆಯಲ್ಲಿ ಬಹುದೊಡ್ಡ ಚರ್ಚೆಯಾಗಿದೆ. ಕಾರಣ ದೆಹಲಿ ಸಿಎಂ ಕೇಜ್ರಿವಾಲ್ ಬಂಧನ ಆಯಿತು, ಜೊತೆಗೆ ಜಾರ್ಖಂಡ್ ಮಾಜಿ ಸಿಎಂ ಸೊರೆನ್ ಬಿಡುಗಡೆಗೂ ಕೂಡ ಇಲ್ಲಿ ಬಹುದೊಡ್ಡ ಆಗ್ರಹ ಕೇಳಿ ಬಂದಿದೆ. ಜೊತೆಗೆ ಸಂವಿಧಾನದ ರಕ್ಷಣೆ ಆಗಬೇಕು ಅಂತ ಹೇಳಿ ಇಂಡಿಯಾ ಒಕ್ಕೂಟ ಬಹುದೊಡ್ಡ ಚರ್ಚೆಯನ್ನ ಮಾಡಿದೆ. ಹಾಗಾಗಿ ಈ ಒಂದು ರಣಕಹಳೆ ಅಥವಾ ಇಂಡಿಯಾ ಒಕ್ಕೂಟದ ಈ ಪ್ರಯತ್ನ ಎಷ್ಟರ ಮಟ್ಟಿಗೆ ಸಫಲ, ಇಲ್ಲಿ ಎಷ್ಟರ ಮಟ್ಟಿಗೆ ಸತ್ಯಾಸತ್ಯತೆ ಇದೆ, ಇದೆಲ್ಲವನ್ನ ಇವತ್ತು ಮಾತಾಡೋಣ. ನೋಡಿ, ಮೋದಿ ವರ್ಸಸ್ ಇಂಡಿಯಾ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಪ್ರಜಾತಂತ್ರ ವ್ಯವಸ್ಥೆ ಉಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಂಡಿಯಾ ಒಕ್ಕೂಟ ಬಹುದೊಡ್ಡ ವಿಚಾರವನ್ನು ಈಗ ದೇಶದ ಮುಂದಿಟ್ಟಿದೆ. 27 ಪಕ್ಷಗಳು ಜೊತೆಗೂಡಿಕೊಂಡು ಒಂದಷ್ಟು ಚರ್ಚೆಯನ್ನು ಮಾಡಿದ್ದಾವೆ. ದೇಶದ ಮುಂದೆ ಅವರ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸ್ಕೊಳ್ಬೇಕು ಅಂತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕಾ ರಾಬರ್ಟ್ ವಾದ್ರಾ ಮಾತನಾಡಿದ್ದಾರೆ. ಬನ್ನಿ ಅವರು ಏನು ಹೇಳಿದ್ದಾರೆ ಕೇಳೋಣ. भारत के चुनाव आयोग को लोकसभा चुनावों में समान अवसर सुनिश्चित करना चाहिए. दूसरी मांग, चुनाव आयोग को चुनाव में हेराफेरी करने के उद्देश्य से विपक्षी राजनीतिक दलों के खिलाफ इनकम टैक्स, ED और CBI द्वारा की जाने वाली बलपूर्वक कार्रवाई को रोकना चाहिए. तीसरी मांग, श्री हेमंत सोरेन एवं श्री अरविंद केजरीवाल जी की तत्काल रिहाई की जाए. चौथी मांग, चुनाव के दौरान विपक्ष के राजनीतिक दलों का आर्थिक रूप से गला घोटने की जबरन कार्रवाई तुरंत बंद होनी चाहिए. पांचवी मांग, चुनावी बांड का उपयोग करके BJP द्वारा बदले की भावना, जबरन वसूली और धन शोधन के आरोपों की जांच के लिए सुप्रीम कोर्ट की निगरानी में एक SIT गठित हो जानी चाहिए. BJP शासन द्वारा पैदा की गई अलोकतांत्रिक बाधाओं के बावजूद इंडिया गठबंधन लड़ने, जीतने और हमारे लोकतंत्र को बचाने के लिए दृढ़ और आश्वस्त है. ಈ ಹೋರಾಟ ಅಂತ ಇಂಡಿಯಾ ಒಕ್ಕೂಟ ಹೇಳಿಕೊಂಡಿದೆ ಮತ್ತು ತನಿಖಾ ಸಂಸ್ಥೆಗಳನ್ನು BJP
ಇಲ್ಲಿ ದುರ್ಬಳಕೆ ಮಾಡಿಕೊಳ್ತಿದೆ ಅಂತ ಬಹುದೊಡ್ಡ ಅಸ್ತ್ರವನ್ನು ಇದೀಗ ಇಂಡಿಯಾ ಒಕ್ಕೂಟ ಪ್ರಯೋಗ ಮಾಡಿರುವಂಥದ್ದು. ಅಸಲಿಗೆ ಏನಾಗ್ತಾ ಇದೆ? ಈ ರಾಜಕೀಯ ಲೋಕಸಭಾ ಚುನಾವಣೆಯಲ್ಲಿ ಇಷ್ಟರ ಮಟ್ಟಿಗೆ ಗರಿಗೆದರೋದಕ್ಕೆ ಕಾರಣ ಏನು? ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಜಯಸಿಂಹ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಚಿಂತಕರಾಗಿರುವಂತಹ ಡಾಕ್ಟರ್ ವಾಸುದೇವ್ ಕಶ್ಯಪ್ ಅವರಿದ್ದಾರೆ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಶ್ಯಪ್ ಸರ್, ನೀವು ತಿಳಿಸ್ಬೇಕು, ಪ್ರಜಾಪ್ರಭುತ್ವವನ್ನು ಉಳಿಸಿ ಅಂಥೇಳಿ ಬಹುದೊಡ್ಡ ಒಕ್ಕೂಟ ವ್ಯವಸ್ಥೆಯಲ್ಲಿ ಇವತ್ತು ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ನಿಜಕ್ಕೂ ತಿಳಿಸ್ಕೊಡಿ, ಪ್ರಜಾತಂತ್ರ ಅನ್ನುವಂತಹ ಈ ವ್ಯವಸ್ಥೆ ಅಪಾಯದಲ್ಲಿದೆಯಾ ಹಾಗಾದರೆ? ಖಂಡಿತ ಇರಲಿಲ್ಲ. ಪ್ರಜಾಪ್ರಭುತ್ವ ಉಳಿಸಿ ಅನ್ನತಕ್ಕಂಥ ಅವರೇನು ಆಕ್ರೋಶ, ಅವರ ಒಂದು ಇಲ್ಲಿ ಒಂದು 27 ಕಿಚಡಿ ಪಕ್ಷಿಗಳು ಸೇರಿ ಪ್ರಜಾತಂತ್ರ ಉಳಿಸಿ ಅಂತ ಹೇಳಿ ಏನವರು ಮೋದಿ ವರ್ಸಸ್ ಅದರ್ಸ್ ಅಂತ ಏನಿದೆಯಲ್ಲ, ಅದು ಹೌದು. ಆ ಒಂದು ವೇದಿಕೆ ಮೇಲೆ ಹೋದಾಗ ಕೆಲವು ಸಲ ಇದೇನಾಗುತ್ತೆ, ಪ್ರಜಾಪ್ರಭುತ್ವ ಉಳಿಸಿ ಅಂತಂದಾಗ ಇವರ ಆಡಳಿತ, ಇವರು ರಾಜ್ಯಭಾರಗಳು, ಇವರು ನಾವು ದೇಶ ನಡ್ಸ್ಕೊಂಡು ಬಂದಿದ್ದಾಗಿರ್ಬೋದು, ಅಥವಾ ರಾಜ್ಯಗಳು ನಡ್ಸ್ಕೊಂಡು ಬಂದಿರೋದಾಗಿರ್ಬೋದು, ಅಥವಾ ಸ್ಟೇಟ್ ವೈಸು ನ್ಯಾಷನಲ್ ವೈಸ್ ಆಗಿರ್ಬೋದು, ಇವರು ಕೂಡ ಅದೇ ಥರ ಆಳ್ವಿಕೆ ಮಾಡಿಕೊಂಡೇ ಬಂದವ್ರು ತಾನೆ. ಈಗ ಅಧಿಕಾರ ಸಿಗ್ತಿಲ್ಲ, ಅಧಿಕಾರದ ಒಂದು ಆಲಾಪ ಇದೆ, ಅಧಿಕಾರದ ಒಂದು ಪ್ರಲೋಪಗಳಿವೆ. ಅದಕ್ಕೋಸ್ಕರ ಏನು ಮಾಡಿದ್ದಾರೆ, ವಿಧಿ ಇಲ್ಲದೆ ಅನಿವಾರ್ಯತೆಯಿಂದ ನರೇಂದ್ರ ಮೋದಿ ವರ್ಸಸ್ ಅದರ್ಸ್ ಅಂತ ಹೇಳಿ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಂಡಿದ್ದಾರೆ. ಪ್ರಜಾಪ್ರಭುತ್ವ ಉಳಿಸಿ ಅನ್ನತಕ್ಕಂಥ ಏನಿದು ಇವರ ಒಂದು ಆಕ್ರೋಶ ಅಥವಾ ಇವರೊಂದು ಸ್ಟೇಟ್ಮೆಂಟ್ ಏನಿದೆ, ಡಸಂಟ್ ಸ್ಟ್ಯಾಂಡ್ ಎನಿ ಗ್ರೌಂಡ್ ವಿಚ್ ಐ ರಿಜೆಕ್ಟೆಡ್. ಅದು ಅವ್ರು ಹೇಳ್ಕೊಳ್ತಕ್ಕಂಥ ಅವರ ಅಭಿಯಾನ ಅಂತ ಆಗಿರ್ಬೋದು, ಅಥವಾ ಅವ್ರದ್ದೊಂದು ಸ್ಲಾಶ್ ಅಂತ ಏನು ಹಾಕೊಂಡಿದ್ದಾರೆ, ಅದು ಯಾವುದಕ್ಕೂ ನಮ್ಮ ಸಹಮತ ಇಲ್ಲ. ಪ್ರಜಾಪ್ರಭುತ್ವಕ್ಕೆ ಏನಾಗಿಲ್ಲ, ಅದು ನಾವೇನಾಗಿಲ್ಲ ಅನ್ನೋಕ್ಕೆ ಸಾಕ್ಷಿ ಏನು ಗೊತ್ತಾ? ನಾವು ನೀವು ಕೂತ್ಕೊಂಡು ಇಲ್ಲಿ ಲೈವ್ನಲ್ಲಿ ಕೂತ್ಕೊಂಡು ಡಿಬೇಟಲ್ಲಿ ಮಾತಾಡ್ತಿರೋದೇ ಪ್ರಜಾಪ್ರಭುತ್ವಕ್ಕೆ ಒಂದು ಸಾಕ್ಷಿ. ಇದು ವಿ ಆರ್ ನಾಟ್ ಡಿಸ್ಟರ್ಬ್ಡ್, ದ ಪೀಪಲ್ ಆಫ್ ಇಂಡಿಯಾ ನಾಟ್ ಡಿಸ್ಟರ್ಬ್ಡ್. ನಾವೆಲ್ಲೂ ದೇಶದ ಜನತೆ ಎಲ್ಲೂ ಡಿಸ್ಟರ್ಬ್ ಆಗಿಲ್ಲ. ಡಿಸ್ಟರ್ಬ್ ಆಗಿರೋದು ಯಾರಿಗೆ ಅಂತಂದ್ರೆ, ಅಧಿಕಾರದ ಹಪಾಪಿ ಇರತಕ್ಕಂಥ ಜನ, ಅಧಿಕಾರ ಬೇಕು ಅಂತ ಇರತಕ್ಕಂಥ ಜನ. ಅಧಿಕಾರದ ಹಪಾಪಿ ಯಾರಿಗಿಲ್ಲ ಸರ್? ಇಂಡಿಯಾ ಒಕ್ಕೂಟಕ್ಕೂ ಇದೆ, NDAಗೂ ಇದೆ. ಅಲ್ಲ, ನೀವು ಅಧಿಕಾರ ಹಪಾಪಿ ಇದೆ ಸರಿ, ಆದರೆ ನೀವು ಅದನ್ನ ನೀವು ಜನತಾ ನ್ಯಾಯಾಲಯಕ್ಕೆ ಹೋಗಿ ಅವ್ರ ಆಶೀರ್ವಾದ ಪಡೆದು ತಗೊಳ್ಳಿ. ನೀವು ಅದು ತಗೊಳಕ್ಕೆ ಆಗದೇನೆ ನೀವು ಕೇವಲ ನಿಮ್ಮ ಬೇರೆ ಆಗೋದಕ್ಕೆಲ್ಲ ಎಲ್ಲದಕ್ಕೆಲ್ಲ ಶನೀಶ್ವರನ ಕಾರಣ ಅಂದ್ಬಿಟ್ಟು ನರೇಂದ್ರ ಮೋದಿ ಹೆಗಲ ಮೇಲೆ ಇಡಂಗಿಲ್ಲ. ಜುಡಿಷಿಯರಿ ನ್ಯಾಯಾಂಗ ಇಲಾಖೆನ ಕಾಂಗ್ರೆಸ್ ಉಪಯೋಗಿಸ್ಕೊಂಡಿಲ್ವಾ? ಬೇರೆ ಬೇರೆ ಪಕ್ಷ ಉಪಯೋಗಿಸ್ಕೊಳ್ಳಿ. ಇದೇ ತಗೊಳ್ಳಿ, ಕರ್ನಾಟಕ ಸರ್ಕಾರದಲ್ಲಿ ಅದು ಸರ್ಕಾರ ಬೀಳೋ ಸಮಯ ಬಂದಾಗ ಮಧ್ಯರಾತ್ರಿ ಎಬ್ಬಿಸ್ಬಂದ್ರು ಜಡ್ಜ್ಗಳನ್ನ, ತೀರ್ಪುಗಳೆಲ್ಲ. ನಾವು ಕೇಳ್ತಾ ಇರೋದಂದ್ರೆ, ಅವ್ರಿಗೆ ಆಗಿದ್ದಾಗ ಮಾತ್ರ ಎಲ್ಲವೂ ಸರಿ, ಚೆನ್ನಾಗಿದ್ರೆ ಮಾತ್ರ, ಇಲ್ಲಿದ್ರೆ ಸರಿ ಇಲ್ಲ. ಪ್ರಜಾಪ್ರಭುತ್ವ ಉಳಿಸಿ ಅನ್ನತಕ್ಕಂಥ ಮಾತು ಈಗ ಎಷ್ಟು 75 ವರ್ಷಗಳ ಕಾಲ ನಮ್ಮ ಜೊತೆ ಆಳ್ವಿಕೆ ಮಾಡತಕ್ಕಂಥ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಬೇರೆ ಬೇರೆ ಪಕ್ಷಗಳಾಗಿರ್ಬೋದು, ಆಯ್ತಲ್ಲ. ಸ್ವತಂತ್ರ ನಂತರದಲ್ಲಿ ಏನಾಯ್ತು ಅಂದ್ರೆ ಇವಾಗಲೇ ಬಂತದ್ದು ಪ್ರಜಾಪ್ರಭುತ್ವ ಉಳಿಸಿ ಅಂತ. ಈಗಲೇ ಬರಬೇಕಾದು, ಗೊತ್ತಾಯ್ತು, ಈಗಲೇ ಬರಬೇಕಾ? ಆಮೇಲೆ ಕೇಳ್ತಾ ಇರೋದು ಯಾರು? ಹೌದು, ಕೇಳ್ತಾ ಇರತಕ್ಕಂಥ 27 ಕಿಚಡಿ ಪಕ್ಷಗಳು ಏನಿದೆ, ಅವಕ್ಕೆಲ್ಲವೂ ಕೂಡ ಈಗ ಸಣ್ಣ ಜಾಗದಲ್ಲಿ ಗುಂಪುಗಳು ಕೂತ್ಕೊಂಡಿದೆ. ಇದು ಹೆಂಗಿದೆ ಅಂತಂದ್ರೆ, ಈಗ ಅವ್ರು ಹೇಗಾದ್ರೂ ಮಾಡಿ ಈ ಒಂದು ಏನು ಬಲಿಷ್ಠವಾಗಿ ಏನು ಬೆಳೀತಾ ಇದೆ ಒಂದು ಇವತ್ತು ನೋಡಿ ಮೇಡಮ್, ಇಲ್ಲಿ ಪ್ರಶ್ನೆ ಬರೀತಾ ಇರೋದೇನೆಂದ್ರೆ, ದೇಶವನ್ನು ಎಲ್ಲ ಪಕ್ಷಗಳು ಆಳ್ತು, ನಮ್ಮ ದೇಶನ ಕಂಬೈಂಡಾಗಿ ಆಳಿದ್ರು, ಜಂಟಿಯಾಗಿ ಆಳಿದ್ರು, ಕೋಆರ್ಡಿನೇಟಾಗಿ ಆಳಿದ್ರು. ಇಂದಿರಾ ಗಾಂಧಿ ಕಾಲದಿಂದ ನೋಡಿ ಕೂಡ ಆಳ್ವಿಕೆ ಮಾಡ್ಕೊಳ್ತಾ ಬಂದ್ರು, ಆಯ್ತಲ್ಲ. 47 ನಂತರ ಕೂಡ ನೆಹರು ಡೈನೆಸ್ಟಿ ಆಡಳಿತ ಮಾಡ್ಕೊಂಡ್ಬಂತು. ಈಗ ಒಂದು 8-10 ವರ್ಷಗಳು ಇವರು ಆಡಳಿತ ನಡೀತಾ ಇದೆ. ಈಗ ಇವ್ರಿಗೆ ಯಾಕೆ ಈ ಸಮಸ್ಯೆ? ಮಾಡ್ಲಿ ಬಿಡಿ, ಅಧಿಕಾರ ಮಾಡಿ. ಚುನಾವಣಾ ಬಾಂಡ್ ಅಂತಾರೆ. ಚುನಾವಣಾ ಬಾಂಡ್ ಅನ್ನ ತಂದೋರು ಯಾರು? ಇದೇ 2017-18ರಲ್ಲಿ ಬಜೆಟ್ ಅಲ್ಲೇ ಅದನ್ನ ಮಂಡಿಸ್ತಾರೆ. ಸೊ ಅದರ ದುರ್ಬಳಕೆ ಆಗುತ್ತೆ, ಸುಪ್ರೀಮೇ ಛೀಮಾರಿ ಹಾಕುತ್ತೆ ಅಂದ್ರೆ ಅದರ ಅರ್ಥ ಏನು? ಇದು ವೈಫಲ್ಯ ಅಲ್ವಾ ಬಿಜೆಪಿದು ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ತನಿಖಾ ಸಂಸ್ಥೆಗಳು ಸ್ವತಂತ್ರವಾಗಿ ಕೆಲಸ ಮಾಡಬೇಕು, ಅದು ಬಿಟ್ಬಿಟ್ಟು ಬಿಜೆಪಿ ತನಗೆ ಹೇಗೆ ಬೇಕೋ ಹಾಗೆ ಈ ತನಿಖಾ ಸಂಸ್ಥೆಗಳನ್ನು ಬಳಕೆ ಮಾಡಿಕೊಳ್ತಿದೆ ಅನ್ನೋದು ಕಡಿಮೆ ಆರೋಪ ಅಲ್ಲ ಸರ್? ಇಲ್ಲ, ನನ್ನ ಪ್ರಕಾರ ಇದು ನೋಡಿ ಮೇಡಮ್, ಇದು ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆ, ಈ ಸಿಸ್ಟಮ್ ಅನ್ನು ನಾವು ಕರಿತೀವಿ. ಸಿಸ್ಟಮ್ ಒಳಗೆ ಇಲ್ಲಿ ಸಿಸ್ಟಮ್ ವರ್ಕ್ ಮಾಡ್ತಿರ್ಬೇಕಾದ್ರೆ ಅದಕ್ಕೆ ಅದರದ್ದೇ ಆಗ್ತಕ್ಕಂಥ ಅಂಗಗಳಿವೆ. ಇಡಿ, CBI, IB ಇವೆಲ್ಲ ಅಂಗಗಳಿವೆ. ಈಗ ನಾನು ಸಣ್ಣದ ಎಕ್ಸಾಂಪಲ್ ಕೊಡ್ತೀನಿ. ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಕೂಡ ED ಇತ್ತು, CBI ಇತ್ತು,
ಏನೋ ಬೇರೆ 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 ಅಂಗಸಂಸ್ಥೆಗಳಿತ್ತು, ಇನ್ವೆಸ್ಟಿಗೇಷನ್ ಏಜೆನ್ಸಿಗಳಿತ್ತು, ಆಯ್ತಲ್ಲ. ಅದು ಔಟ್ಕಮ್ ರಿಸಲ್ಟ್ಗಳು ನಿಮಗೆ ಅಂಕಿಅಂಶ ಕೊಡ್ತೀನಿ ಬೇಕಾದ್ರೆ. ಓಕೆ ಓಕೆ. ಏನು ಔಟ್ಕಮ್ ರಿಸಲ್ಟ್ ಹೇಳ್ತೀನಿ ಕೇಳಿ. ಇಡೀ 2014 ಒಳಗಿದ್ದ ಕಾಂಗ್ರೆಸ್ ಸರ್ಕಾರದಲ್ಲಿ, UP ಸರ್ಕಾರ ಇದ್ದಾಗ ಕೇವಲ 112 ಮಾತ್ರ ರೈಡ್ ಆಯಿತು. 112 ರೈಡ್ ಆಯಿತು. 112 ರೈಡ್ ಆಯಿತು. ಹತ್ತತ್ರ ಒಂದು ಸುಮಾರು ಒಂದು 888 ಕೋಟಿ ಏನೋ ಅದನ್ನು ರೈಡ್ ಮಾಡಿದ್ರು UPA ಗೌರ್ಮೆಂಟ್ ಟೈಮಲ್ಲಿ 2014, 13, 4 and 5 ಹಿಂಗೆ ಬಂದಾಗ 4, 5, 13, 14 ಬಂದಾಗ ಈ ಪ್ರಶ್ನೆ ಹುಟ್ಟೋದು ಏನು ಅಂತಿದ್ರಲ್ಲಿ, ನೀವು ಬರೀ ಮೇಲ್ಪದರದಲ್ಲಿ ನೋಡಬೇಡಿ. ನೀವು ಯಾರು ರೈಡ್ ಆಗ್ತಾರಲ್ಲ, ಈಗ ಆಯಿತು, ಒಂದು ನಿಮ್ಮ ಒಂದು ಇದಕ್ಕೆ ನಾನು ಸಹಮತ ಕೊಡ್ತೀನಿ. BJP ಪರ್ಟಿಕ್ಯುಲರ್ ಆಗಿ ಕೈ ಹಾಕುತ್ತೆ, ಪರ್ಟಿಕ್ಯುಲರ್ ಅವ್ರಿಗೆ ಅವ್ರ ಮೇಲೆ ಟಾರ್ಗೆಟ್ ಮಾಡುತ್ತೆ ಅಂತ ಹೇಳ್ತೀನಿ. ಅವ್ರು ರೈಡ್ ಆದಾಗ ಅವ್ರು ಏನು ಸಿಕ್ಕಿಲ್ಲ ಅಂತಂದ್ರೆ ಅವರ ಆಪಾದನೆ, ಅವರ ಆರೋಪ ಒಪ್ಕೊಳ್ಳೋಣ. ರೈಡ್ ಆದಾಗ ಕಣ್ಣು ಕಾಣೋದೇನು ನಮಗೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ. ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ಮಾತಾಡ್ತೀನಿ. ಜಯಸಮ್ಮ ಸರ್, ನೀವು ತಿಳಿಸ್ಕೊಡ್ಬೇಕು. ಕಳೆದ 10 ವರ್ಷದ ಅವಧಿಯಲ್ಲಿ ಒಂದು ಸೂಕ್ತ ಪ್ರತಿಪಕ್ಷವನ್ನು ಕೊಡದಂತಹ ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ಏನಿದೆ, ಇದೀಗ ಇಂಡಿಯಾ ಒಕ್ಕೂಟ ಅಂತ ಮಾಡಿಕೊಂಡಿದೆ. ಹಲವಾರು ಪ್ರಮುಖ ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದೆ. ಚುನಾವಣಾ ಬಾಂಡ್ ಹಿಡಿದು ಸಂವಿಧಾನದ ರಕ್ಷಣೆ ಮಾಡಬೇಕು ಅಂತಿದೆ. ಪ್ರಜಾಪ್ರಭುತ್ವದ ಈ ವ್ಯವಸ್ಥೆಯನ್ನು ಉಳಿಸಬೇಕು ಅಂತ ಬಹುದೊಡ್ಡ ರಣಕಹಳೆಯನ್ನು ಊದಿದೆ. ಚುನಾವಣೆ ಸಂದರ್ಭದಲ್ಲಿ ಇದು ಯಾಕೆ ಇದಕ್ಕೂ ಮುಂಚೆ ಅರಿವಿಗೆ ಬರಲಿಲ್ವಾ? ಇದು ಯಾವುದೂ ಇಲ್ಲ ಅಂಥೇಳಿ ವ್ಯತ್ಯಾಸ ಆಗಿದೆ ಅಂತ ಗೊತ್ತಾಗೋದಿಲ್ವಾ ಕಾಂಗ್ರೆಸ್ಸಿಗೆ? ಇದೇನು ಚುನಾವಣೆ ಸಂದರ್ಭದಲ್ಲಿ ಮಾಡಿದ ವಿಚಾರ ಅಲ್ಲ. ಈ ಕೇಜ್ರಿವಾಲ್ ಅವರು ದೆಹಲಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭ ಇದು ಆಗಿರೋದ್ರಿಂದ ಅವ್ರನ್ನ ಬಂಧನದ ನಂತರದ ಬೆಳವಣಿಗೆ ಪ್ರಜಾಪ್ರಭುತ್ವಕ್ಕೆಲ್ಲ ಒಂದು ಅಪಾಯ ಉಂಟಾಗಿದೆ. ನಾವು ಸರ್ಕಾರದ ವಿರುದ್ಧ ಹೋರಾಟ ಮಾಡಲೇಬೇಕು ಅನ್ನೋದು ದೃಷ್ಟಿಯಿಂದನೇ ಒಂದು ದೊಡ್ಡ ಒಂದು ಹೋರಾಟ ಮಾಡಿರೋದು. ಅವರ ರಾಜಕೀಯ ದೃಷ್ಟಿಯಿಂದಲೂ ಸರಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಧಾನಮಂತ್ರಿಗಳೇ ಅಂತಿಮವಾದಂಥ ರಾಜ ಅಲ್ಲ, ವಿರೋಧ ಪಕ್ಷಗಳಿಗೆ ಅಷ್ಟೇ ಸ್ಥಾನಮಾನ ಇರುತ್ತೆ. ಹೌದು ಹೌದು ಹೌದು. ಮತ್ತು ಯಾವುದೇ ಒಂದು ಮುಖ್ಯಮಂತ್ರಿಗಳನ್ನು ಬಂಧನ ಮಾಡಬೇಕಾದ್ರೆ ಅದಕ್ಕೆ ಆದಂಥ ಕಾನೂನಿನ ಕ್ರಮಗಳನ್ನು ಅನುಸರಿಸಿ ಮಾಡಿರ್ಬೋದು. ಹಾಗೆ ಮಾಡಿಲ್ವಾ? ಹಾಗಾದರೆ ಮಾಡಿದ್ದಾರೆ, ಅಥವಾ ಕಾನೂನಿನ ತಜ್ಞರ ಮತ್ತು ವಕೀಲರ ನೆರವಿನಿಂದಲೇ ಇದೆಲ್ಲ ಕೂಲಂಕಷವಾಗಿ ಮಾಡಿ ಅವ್ರನ್ನ ಬಂಧನ ಮಾಡಿರ್ಬೋದು. ಆದರೆ ಬಂಧನದ ಕ್ರಮ ಸರಿ ಇಲ್ಲ ಅನ್ನೋದು ವಿರೋಧ ಪಕ್ಷದ ಒಂದವರ ಆಪಾದನೆ. ಬಂಧನವೇ ಸರಿ ಇಲ್ಲ ಅಂತ ಸರ್, ಬಂಧನದ ಕ್ರಮ ಅಲ್ಲ, ಬಂಧನವೇ ಅಕ್ಷಮ್ಯ ಅಂತ. ಬಂಧನವೇ ಅಕ್ಷಮ್ಯ ಅಂತೇಳಿ ವಿರೋಧ ಪಕ್ಷಗಳು ಒಕ್ಕೂಟ CPM ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಸಮಾಜವಾದಿ ಪಕ್ಷ ಆಗಿರ್ಬೋದು, ನ್ಯಾಷನಲ್ ಕಾನ್ಫರೆನ್ಸ್ ಆಗಿರ್ಬೋದು, ವಿವಿಧ ಪಕ್ಷಗಳು ಒಗ್ಗಟ್ಟಿನಿಂದ ಈ ಪ್ರಜಾಪ್ರಭುತ್ವ ಉಳಿಸಿ ಅನ್ನೋ ಒಂದು ಹೋರಾಟ ಅವರ ದೃಷ್ಟಿಯಿಂದನೇ ಅದು ಸರಿ ಅನಿಸಿರ್ಬೋದು. ಪ್ರಜೆಗಳಿಗೂ ಸಂಬಂಧಪಡುತ್ತೆ. 140 ಕೋಟಿ ಇರುವ ಈ ದೇಶದ ಜನಸಂಖ್ಯೆಯಲ್ಲಿ ಕಾಂಗ್ರೆಸ್ಸಿನ ಪಾಲನು ಭಾಳಷ್ಟಿದೆ. ಅವ್ರದ್ದು 6 ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆ. ಮುಖ್ಯಮಂತ್ರಿಗಳನ್ನು ಅವರು ಹೊಂದಿದ್ದಾರೆ ಮತ್ತು 70 ವರ್ಷಗಳ ದೀರ್ಘಾವಧಿಯಲ್ಲಿ ರಾಜಕೀಯ ಅನುಭವನೂ ಅವ್ರಿಗಿದೆ. ಈಗ 1977ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ತಂದಾಗ್ಲೂ ಎಲ್ಲ ವಿರೋಧ ಪಕ್ಷಗಳು, ಆಗಿನ ಜನತಂತ್ರ ಪಕ್ಷಗಳು, ಜನಸಂಘ ಇರ್ಬೋದು, ಕಮ್ಯುನಿಸ್ಟ್ ಇರ್ಬೋದು, ಎಲ್ಲರೂ ಒಕ್ಕೂಟ ಸಹಿ ಜನತಾ ಪಕ್ಷ ಅಂತ ಹೋರಾಟ ಮಾಡಿ ಜಯಪ್ರಕಾಶ್ ನಾರಾಯಣರ ನೇತೃತ್ವದಲ್ಲಿ ಭಾಳ ದೊಡ್ಡ ಚಳವಳಿ ನಡೀತು. ಸರ್ಕಾರವೇ ಬಿದ್ದೋಗುವಂಥ ಪರಿಸ್ಥಿತಿ ಬಂತು. ಅದೇ ಪರಿಸ್ಥಿತಿ ಈಗ ಉಂಟಾಗ್ಬೋದೇನೋ ಅನ್ನೋ ಭಯದಿಂದನೇ ಅವರು ಆ ಥರ ಮಾಡಿದ್ದಾರೆ. ಅವ್ರ ಕ್ರಮ ಸರಿನೋ ತಪ್ಪು ಅನ್ನೋದು ಜನತೆಯೇ ತೀರ್ಮಾನ ಮಾಡ್ತಾರೆ. ರೈಟ್, ವೆರಿ ನೈಸ್. ಈಗ ಜನತಾದಳ ಒಂದು ಪ್ಲಾಟ್ಫಾರ್ಮ್ ಬಂತು, ಜಯಪ್ರಕಾಶ್ ನಾರಾಯಣರವರ ನೇತೃತ್ವದಲ್ಲಿ ಒಂದು ವೇದಿಕೆ ಶುರುವಾಯಿತು, ಎಲ್ಲ ಸರಿ ಆಯಿತು. ಬಟ್ ಶುರುವಾಗೋದಕ್ಕೆ ಇಂದಿರಾ ಗಾಂಧಿ ಕೂಡ ಶಿ ಈಸ್ ಮಿಸ್ಯೂಸ್ ದಿ ಕೋರ್ಟ್ ಆಫ್ ದಿ ಲಾ ಅಲ್ಲ, ಕಾನೂನು ಪ್ರಕ್ರಿಯೆಯಲ್ಲಿ ಕೂಡ ಆಕೆ ಕೈ ಹಾಕ್ಬಿಟ್ಟು ರೆಸೊಲ್ಯೂಷನ್ನೇ ಪಾಸ್ ಮಾಡಿಬಿಟ್ರಲ್ಲ ಅವರು. ಅದನ್ನು ದಯವಿಟ್ಟು ಹೇಳಿ ನೀವು. 1975ರಲ್ಲಿ ಅವರು ಅಧಿಕಾರಕ್ಕೆ ಬಂದರು. 77ರಲ್ಲಿ ಅವರು ಅಲಹಾಬಾದ್ ಹೈಕೋರ್ಟು ಈ ಸರ್ಕಾರ ಇಂದಿರಾ ಗಾಂಧಿ ಗೆದ್ದಿಲ್ಲ ಸರಿ ಇಲ್ಲ ಅಂತ ಹೇಳಿ ರಾಜನಾರಾಯಣ್ ಅವರು ಒಂದು ಅರ್ಜಿ ಸಲ್ಲಿಸಿದರು. ಅಲಹಾಬಾದ್ ಹೈಕೋರ್ಟಿನ ನಂತರ ಇಂದಿರಾ ಗಾಂಧಿ ಅವರು ಈ ಹೈಕೋರ್ಟಿನ ತೀರ್ಮಾನ ಸರಿ ಇಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಎಮರ್ಜೆನ್ಸಿ ತಂದರು, ಅದ್ರ ವಿರುದ್ಧ ಹೋರಾಟ ಮಾಡಿದ್ರು. ಅದೇ ರೀತಿ ಕೇಜ್ರಿವಾಲ್ ಬಂಧನ ಸರಿ ಇಲ್ಲ ಅಂತ ಇವ್ರು ಹೋರಾಟ ಮಾಡಿದ್ರೆ ಅವ್ರಿಗೆ ತಪ್ಪೇನಿಲ್ಲ. ಓಕೆ ಓಕೆ ಓಕೆ, ಎರಡೂ ಸಮಂಜಸವಾಗಿದೆ ಅಂತ. ರೈಟ್, ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ವಕೀಲರಾಗಿರುವಂಥ ಸುನಿಲ್ ಗುನ್ನಾಪುರ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ ನಿಮಗೆ ಸರ್. ಈಗ ಪ್ರಜಾಪ್ರಭುತ್ವವನ್ನು ಉಳಿಸಿ ಅಂಥೇಳಿ ಇಂಡಿಯಾ ಒಕ್ಕೂಟಗಳು ಹೋರಾಟವನ್ನು ಮಾಡ್ತಿದ್ದಾವೆ. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೇಜ್ರಿವಾಲ್ ಬಂಧನದ ಸಂದರ್ಭದಲ್ಲಿ ಇಂಡಿಯಾ ಒಕ್ಕೂಟ ಒಂದಾಗಿ 27 ಪಕ್ಷಗಳ ಜೊತೆಗೆ ಮಾಡ್ತಿರುವಂಥ ಹೋರಾಟ. ಈ 10 ವರ್ಷದ ಅವಧಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆಯಾಗಿರುವ ಒಂದಷ್ಟು ಉದಾಹರಣೆಗಳನ್ನು ಹೇಳ್ಬೋದಾ? ಏನಾಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆ? ಮುಂಚೆ ಇದ್ದಂಗೆ ಇದೆಯಾ? ಚೇಂಜಸ್ ಏನಾದ್ರು ಆಗ್ಬಿಟ್ಟಿದೆಯಾ?
ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವ್ಯತ್ಯಾಸ ಆಗೋದು ನಿಜ. ಇವತ್ತಿನ ಚರ್ಚೆಗೆ ಮೊದಲು ಮಾತಾಡ್ತಾ ಒಟ್ಟು 10 ವರ್ಷದಲ್ಲಿ ಏನು ಈ ಡೆಮೋಕ್ರಸಿ ಸಿಸ್ಟಮಲ್ಲಿ ಏನು ಫೇಲ್ಯೂರ್ ಐತೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ದೆಹಲಿಯ ಮುಖ್ಯಮಂತ್ರಿಯಾದಂತಹ ಕೇಜ್ರಿವಾಲ್ ಅವರು ಬಂಧನ ಆಗಿದೆ. ಬಂಧನ ಯಾಕಾಗಿದೆ ಅನ್ನೋದಾದರೆ ಇಲೆಕ್ಟ್ರಿಕಲ್ ಬಾಂಡನ್ನ ಅವರು ಪ್ರಶ್ನೆ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರನೇ ಆಗಿತ್ತು. ಮತ್ತು ಅದು ತುಂಬ ಇಲ್ಲೀಗಲ್ ಅರೆಸ್ಟ್ ಮೇಡಮ್. ಅದು ಹೇಗೆಂದರೆ ಇದರಿಂದ ಅರಬಿಂದೋ ಫಾರ್ಮ್ ಅಧ್ಯಕ್ಷರಾದಂತಹ ಪೆನ್ಕಾ ಶರತ್ ರೆಡ್ಡಿ ಅನ್ನೋರು ಈ ಅಬಕಾರಿ ನೀತಿಯಲ್ಲಿ ಅರೆಸ್ಟ್ ಆಗಿರ್ತಾರೆ. ಅಕ್ಯೂಸ್ ನಂಬರ್ 1, 2, 3 ಅವರು ಅರೆಸ್ಟ್ ಆಗಿರ್ತಾರೆ. ಅರಬಿಂದೋ ಅನ್ನೋರು, ಶರತ್ ರೆಡ್ಡಿ ಅನ್ನೋರು ಅಕ್ಯೂಸ್ ಸ್ಟೇಟ್ಮೆಂಟಲ್ಲಿ ಅರವಿಂದ್ ಕೇಜ್ರಿವಾಲ್ ಹೆಸರು ತಗೋತಾರೆ. ಓಕೆ, ಅಕ್ಯೂಸ್ಡ್ ಸ್ಟೇಟ್ಮೆಂಟಲ್ಲಿ ಹೆಸರು ತಗೊಂಡಿದ್ದರಿಂದ ಇವತ್ತು ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆಗಿದ್ದಾರೆ. ಆದರೆ ಈ ಎಲೆಕ್ಟ್ರಿಕಲ್ ಬಾಂಡ್ಗೆ ಜೊತೆಗೆ ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ಗೆ ಏನು ಸಂಬಂಧ ಅನ್ನೋದಾದರೆ, ಈ ಶರತ್ ಚಂದ್ರ ರೆಡ್ಡಿ ಇದ್ದಾರೆ ನೋಡಿ ಮೇಡಮ್, ಇವರು ನವಂಬರ್ 10, 2022 ಅರೆಸ್ಟ್ ಆಗ್ತಾರೆ. ಆದರೆ ಜೈಲಲ್ಲಿ ಇದ್ಕೊಂಡೆ ವೈಫ್ ಮೂಲಕ 5 ಕೋಟಿ ಕೊಟ್ಟು 5 ಕೋಟಿಯಿಂದ ಎಲೆಕ್ಟ್ರಿಕಲ್ ಬಾಂಡ್ ಖರೀದಿ ಮಾಡ್ತಾರೆ. ಇದು ಅಫಿಷಿಯಲ್ ಡಾಕ್ಯುಮೆಂಟ್. ಅದು ಸುಪ್ರೀಂ ಕೋರ್ಟ್ಗೆ SBI ಸಲ್ಲಿಕೆ ಮಾಡಿದೆ. ಮುಂದೆ ಅದಕ್ಕೆ ಮಾಡಿದ ತಕ್ಷಣ BJP ಅದನ್ನು ನವಂಬರ್ 21ಕ್ಕೆ ಹಣ ಆಗಿ ನಗದಕ್ಕೆ ವಿಡ್ರಾ ಮಾಡ್ಕೋತಾರೆ. BJP ಅವರು ಅಮೌಂಟ್ ನಮಗೆ ಕೊಟ್ಟಿದ್ದಾರೆ ಅಂತ SBIಯಿಂದ ವಿಡ್ರಾ ಮಾಡ್ಕೋತಾರೆ. ಆಮೇಲೆ ಅವರು ದುಡ್ಡು ಕೊಟ್ಟಿದ್ದರಿಂದ ನ್ಯಾಯಾಲಯಕ್ಕೆ ಹೋಗ್ಬಿಟ್ಟು ಜಾಮೀನು ಅರ್ಜಿ ಸಲ್ಲಿಸ್ತಾರೆ. ಜಾಮೀನಲ್ಲಿ ಅರ್ಜಿ ಸಲ್ಲಿಸಿದ ತಕ್ಷಣ ED ಅವರಿಗೆ ಅಬ್ಜೆಕ್ಷನ್ ಹಾಕಲ್ಲ ಮೇಡಮ್. ನೀವು ಯಾವುದೇ ಬೇಲ್ ಅಪ್ಲಿಕೇಶನ್ಗೆ ಹೋದ್ರೂ ಕೂಡ ಅಬ್ಜೆಕ್ಷನ್ ಹಾಕಿ ಇವ್ರಿಗೆ ಬೇಲ್ ಕೊಡಬೇಡ್ರಿ ಅಂತ ಸ್ಟೇಟ್ ಎಲ್ಲ ಬೇಲ್ ಪಿಟಿಷನಲ್ಲಿ ಆರ್ಗ್ಯುಮೆಂಟ್ ಮಾಡುತ್ತೆ. ಈ ಬೇಲ್ ಪಿಟಿಷನಲ್ಲಿ ಅಬ್ಜೆಕ್ಷನ್ ಹಾಕಲ್ಲ, ಆರ್ಗ್ಯುಮೆಂಟ್ ಮಾಡಲ್ಲ. ಹಾಗಾಗಿ ಅವರಿಗೆ ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡೋದು ಅಷ್ಟೇ ಅಲ್ಲ ಮೇಡಮ್, ಮುಂದೆ ನವಂಬರ್ 8, 2023 25 ಕೋಟಿ ರೂಪಾಯಿ ಬಾಂಡ್ ತಗೋತಾರೆ. ಈ ಬಾಂಡ್ ತಗೊಂಡಿದ್ದಕ್ಕೆ ಇಡೀ ಕೇಸಿಂದಾನೇ ಈ ಶರತ್ ಚಂದ್ರ ರೆಡ್ಡಿ ಅವ್ರನ್ನ ಕೈ ಬಿಡ್ತಾರೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಸುಮಾರು ಕೇಸ್ ಲಾಗಳಿದಾವೆ ಮೇಡಮ್. ಅಕ್ಯೂಸ್ ಸ್ಟೇಟ್ಮೆಂಟಲ್ಲಿ ಇರ್ತಕ್ಕಂಥ ಯಾವ ಆರೋಪಿನ ನೇರವಾಗಿ ಕಸ್ಟಡಿ ತಗೋಬೇಡ್ರಿ ಅಂತ ಇವರು ಅದು ತಗೊಂಡಿದ್ದಾರೆ. ಎರಡನೇದು, ನೀವು ಶರತ್ ಚಂದ್ರ ರೆಡ್ಡಿನ ಯಾಕೆ ಆರೋಪದಿಂದ ಕೈ ಬಿಟ್ರಿ? ಹಾಗಾಗಿ ಇದೆಲ್ಲವೂ ರಾಜಕೀಯ ಪ್ರೇರಿತ. ಈ ದೇಶದಲ್ಲಿ ಒಟ್ಟು ಪ್ರಶಾಂತ್ ಭೂಷಣ್ ಅಂತ ಒಬ್ಬ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಹೇಳೋ ಪ್ರಕಾರ, ಸತ್ಯಪಾಲ್ ಅಂತ ಒಬ್ಬ ರಾಜ್ಯಪಾಲರು ಹೇಳೋ ಪ್ರಕಾರ, ಎಲೆಕ್ಟ್ರಿಕಲ್ ಬಾಂಡ್ ಏನು ಇದೆಯಲ್ಲ ಮೇಡಮ್, ಭ್ರಷ್ಟಾಚಾರ ಇಡೀ ಜಗತ್ತಲ್ಲೇ ನಡೆದಿಲ್ಲ. ಹೇಗೆ ಅಂದರೆ ಮೋದಿ ಅವರು 2014 ಬಂದಾಗ ಭ್ರಷ್ಟಾಚಾರ ವಿರೋಧಿ ಅಣ್ಣಾ ಹಜಾರೆ ಅವರ ಹೋರಾಟದ ಮುಂಭಾಗವಾಗಿ ಬಂದವರು ಇವರು. ಈ ದೇಶದಲ್ಲಿ ಭ್ರಷ್ಟಾಚಾರ ಆಡಳಿತ ಮಾಡೋಕ್ಕೆ ಬಿಡಲ್ಲ ನಾನಂತ. ಅದಕ್ಕೆ ಒಂದು ಘೋಷಣೆಯನ್ನು ಕೊಟ್ಬಿಟ್ರು, ನಾನು ತಿನ್ನಲ್ಲ ತಿನ್ನೋರ್ಗೂ ಬಿಡಲ್ಲ, ನಾಲ್ಕು ಹಿಂಗೆ ಏನು ಮಾಡ್ಬೋದು ಆ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಇವಾಗ ಏನಾಗಿದೆ, ಎಲ್ಲೆಲ್ಲಿ ಎಲೆಕ್ಟ್ರಿಕಲ್ ಬಾಂಡ್ ಖರೀದಿ ಮಾಡಿದ್ದಾರೆ ಅವರಿಗೆಲ್ಲವರಿಗೂ ಕೂಡ ಟೆಂಡರ್ಗಳನ್ನು ಕೊಟ್ಟಿದ್ದಾರೆ. 1000 ಕೋಟಿ ಕೊಟ್ಟವನಿಗೆ 1 ಲಕ್ಷ ಕೋಟಿ ಟೆಂಡರ್ ಕೊಟ್ಟಿದ್ದಾರೆ. ಕೋಟಿ ಕೊಟ್ಟವನಿಗೆ 100 ಕೋಟಿ ಕೊಟ್ಟಿದ್ದಾರೆ. ವಿಶೇಷವಾಗಿ ಇವತ್ತು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಹಾರ್ಟ್ ಅಟ್ಯಾಕ್ ಆಗ್ತಿದೆಯಲ್ಲ, ನಮ್ಮ ಕೋವಿಡ್ ಸಂದರ್ಭದಲ್ಲಿ ಏನು ಫೇಕ್ ಇಂಜೆಕ್ಷನ್ಗಳೈತಲ್ಲ, ಅದು ಸೆಕೆಂಡ್ ಮೆಡಿಕಲ್ ಟ್ರಯಲ್ ಕೂಡ ಆಗಿರಲಿಲ್ಲ. ಇವಾಗೆಲ್ಲ ಅತಿ ಹೆಚ್ಚು ಹಾರ್ಟ್ ಅಟ್ಯಾಕ್ ಆಗ್ತಿರೋದೇ ಆ ಕೋವಿಡ್ ಶೀಲ್ಡ್ ಇಂಜೆಕ್ಷನ್ ಇಂದ. ಅವ್ರ ಕಡೆಯಿಂದನೇ ಇವ್ರು ದುಡ್ಡು ತಗೊಂಡಿದ್ದಾರೆ. ಈ 10 ವರ್ಷದಲ್ಲಿ ತಗೊಳ್ಳೋದಾದ್ರೆ ಮೋದಿ ಒಬ್ಬ ಸರ್ವಾಧಿಕಾರಿ ಅಥವಾ ಜನ ವಿರೋಧಿ ನೀತಿ ಅಂತ ನಾವು ಒಬ್ಬ ವ್ಲಾದಿಮಿರ್ ಪುಟಿನ್ ಅಂತ ಒಬ್ಬ ಸರ್ವಾಧಿಕಾರಿ ಆದ ತಕ್ಷಣ ಮೋದಿ ಅವ್ರನ್ನ ವಿರೋಧ ಮಾಡಬೇಕಾಗಿಲ್ಲ. ಜನ ವಿರೋಧಿ ಕಾರ್ಯಗತಗಳನ್ನ ಆದೇಶಗಳನ್ನು ಹೊರಡಿಸಿದಾಗ ಅದನ್ನು ವಿರೋಧ ಮಾಡೋ ಪರಿಸ್ಥಿತಿಗಳು ಕೂಡ ಜನರಿಗೆ ಇರಲ್ವಲ್ಲ, ಅದು ಕೂಡ ಸರ್ವಾಧಿಕಾರಿ ಧೋರಣೆ ಮನಸ್ಥಿತಿನೇ. ಉದಾಹರಣೆಗೆ ನೀವು 10 ವರ್ಷದಲ್ಲಿ ಕೇಳಿದ್ರಲ್ಲ ಮೇಡಮ್, ಏನು ವ್ಯತ್ಯಾಸ ಆಗಿದೆ ಅಂದ್ರೆ ನೋಟ್ ಬ್ಯಾನ್ ಮಾಡ್ತಾರೆ ಮೇಡಮ್. ನೋಟ್ ಬ್ಯಾನ್ ಮಾಡೋ ಸಂದರ್ಭದಲ್ಲಿ ಇವ್ರು ಏನು ಹೇಳ್ತಾರೆ, ಇಡೀ ದೇಶದಲ್ಲಿ ಕಪ್ಪು ಹಣ ಇದು ತುಂಬಾ ಇಲ್ಲಿ ಕರಪ್ಷನ್ ಅಮೌಂಟ್ ಇದೆ, ಕಪ್ಪು ಹಣ ಇದೆ, ಅದನ್ನ ಇದು ತರಕ್ಕೆ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆದ್ರೆ ರಿಕವರಿ ಆಗಿದೆ ಅದರಲ್ಲಿ ಇಲ್ಲ. 50 ದಿನ ಟೈಮ್ ಕೊಡ್ರಿ, ಇಲ್ಲಾಂದ್ರೆ ನಾನು ಗಲ್ಗೇರ್ಸಿ ಅಂತ ಹೇಳ್ತಾರೆ. ಈ ಸಿಸ್ಟಮ್ ಬಿದ್ದೋಗುತ್ತೆ. ಈ ದೇಶದಲ್ಲಿ 30 ಲಕ್ಷ ಉದ್ಯಮಗಳು ಕ್ಲೋಸ್ ಆಗ್ತವೆ ಮೇಡಮ್ ನೋಟ್ ಬ್ಯಾನ್ ಇಂದ. ಎಷ್ಟೋ ಜನ ಕಷ್ಟದಲ್ಲಿ ಸಿಲುಕ್ತಾರೆ. ಒಂದು. ಎರಡನೇದು, ಎಷ್ಟು ನಿರುದ್ಯೋಗ ಹೆಚ್ಚಾಗಿದೆ ಮೇಡಮ್. ಅದು ಕೂಡ 40 ವರ್ಷದಲ್ಲಿ, ಅಂದರೆ ಭಾರತದ ಒಟ್ಟು 40 ವರ್ಷದಲ್ಲಿ ನಿರುದ್ಯೋಗ ಪ್ರಮಾಣ ಈ ಪ್ರಮಾಣದಲ್ಲಿ ಹೆಚ್ಚಾಗಿರಲಿಲ್ಲ ಅನ್ನೋದ ಅಂಕಿಅಂಶಗಳು ಹೇಳ್ತವೆ. ಮತ್ತು ಬಡತನದ ರೇಷಿಯೋ ಕೂಡ ಜಾಸ್ತಿ ಆಗಿದೆ. ಇಡೀ ಜಗತ್ತಿನಲ್ಲೇ ಮೇಡಮ್ ಹಸಿವಿನಿಂದ ಬಳತಿರ್ತಕ್ಕಂಥ 3ನೇ ರಾಷ್ಟ್ರ ಭಾರತ. ಮೋದಿಯವರು ಹೇಳ್ತಿದ್ದಾರೆ ನಾವು ವಿಶ್ವಗುರು ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ. ಯಾವ ಗುರುನಾದ್ರೂ ಮಾಡಿ ಈ ದೇಶದ ಬಡವರಿಗೆ ಹಸಿವಿನಿಂದ ಸಾಯ್ದಿರೋ ಥರ ಮಾಡಿ. ಮತ್ತು ಇಲ್ಲಿ ಈ ಕೂಡ ಹೆಣ್ಮಕ್ಳು ರಕ್ತಹೀನತೆಯಿಂದ ಸಾಯ್ತಿದ್ದಾರೆ. ಯಾಕೆ ಸಾಯ್ತಿದ್ದಾರೆ ಅಂದರೆ ಹೆಣ್ಮಕ್ಳಿಗೆ ಪೌಷ್ಟಿಕ ಆಹಾರ ಕೊಡಲಿಲ್ಲ ಅಂದರೆ ರಕ್ತಹೀನತೆ ಅಂತಾರೆ ಮೇಡಮ್, ಶಕ್ತಿಯಿಂದ ಇದಾಗ್ತಿದೆ. ಇವತ್ತು ಕೂಡ ತಾಯಂದ್ರು ಸಾಯ್ತಿದ್ದಾರೆ. ಮತ್ತು ಮೋದಿಯವರು ಫಸ್ಟ್ ಇಲೆಕ್ಷನಲ್ಲಿ ತುಂಬ ನಂಬಿಕೆಗಳನ್ನು ಭರವಸೆಗಳನ್ನು ಕೊಟ್ಟರು ಮೇಡಮ್. ಆ ಭರವಸೆ ಭಾಗವಾಗಿ 2ನೇ ಸಲ ಗೆದ್ದಿದ್ದವರು. ಆದರೆ ಫಸ್ಟ್ ಇಲೆಕ್ಷನ್ ಗೆಲ್ಬೇಕಾದ್ರೆ 1000 ಹೇಳಿದ್ರು, ಬಟ್ ಸೆಕೆಂಡ್ ಇಲೆಕ್ಷನ್ಗೆ ಹೋಗ್ಬೇಕಾದ್ರೆ ಯಾವ ಕೆಲಸಗಳನ್ನು ಮಾಡಲಿಲ್ಲ. ಒಂದು ನಿಮಿಷ, ಪುಲ್ವಾಮಾ ಅಟ್ಯಾಕ್ನ ಇವರು BJP ಅವರು ಮಾಡಿಸ್ಬಿಟ್ಟು ಸೆಕೆಂಡು
ಸೈನಿಕರ ಡ್ರೆಸ್ಗಳನ್ನು ಹಾಕೊಂಡು ಓಟ್ ಕೇಳಿರ್ತಕ್ಕಂಥವ್ರು ಇವರು. ಇದು ಪ್ರಜಾಪ್ರಭುತ್ವದ ಫೇಲ್ಯೂರೇ ಮೇಡಮ್. ಈಗ ನನ್ನ ಕೈಯಲ್ಲಿ ಅಧಿಕಾರ ಕೊಟ್ಟಿದ್ದೀರಿ ಅಂದರೆ 5 ವರ್ಷದಲ್ಲಿ ನೀವೇನು ಮಾಡಿದ್ದೀರಿ ಅಂತ ಹೇಳಬೇಕು, ನಿಮ್ಮನ್ನು ಮನವೊಲಿಸಬೇಕು, ನಿಮ್ಮ ಓಟ್ ತಗೋಬೇಕು. ಇಟ್ಸ್ ಮೈ ಡ್ಯೂಟಿ ಅಲ್ಲ ಮೇಡಮ್. ಸೈನಿಕರನ್ನ ಸಾವಿನ ಮೇಲೆ ಡ್ರೆಸ್ ಮೇಲೆ ತಗೊಳ್ಳೋದಲ್ಲ, ಇದು ಕೂಡ ಡೆಮೋಕ್ರಸಿ ಸಿಸ್ಟಮ್ನ ತಮಗೆ ಹೇಗೆ ಬೇಕು ಸರ್ವಾಧಿಕಾರ ಅಲಗಾಡಿಸ್ತಾ ಇದೆ. ರೈಟ್, ಗಾಟ್ ಇಟ್. ಸೊ ನೋಡ್ತಾ ಇದ್ರಲ್ಲಿ ಇವತ್ತಿನ ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ಇಂಡಿಯಾ ಒಕ್ಕೂಟ ಊದಿರುವಂತಹ ಆ ರಣಕಹಳೆಯ ಕುರಿತಂತೆ ಮಾತಾಡ್ತಾ ಇದ್ದೀವಿ. ಪ್ರಮುಖ ವಿಚಾರಗಳ ಚರ್ಚೆ ಈ ಇಂಡಿಯಾ ಒಕ್ಕೂಟದ ಮೂಲಕ ಆಗ್ತಾ ಇದೆ. ಹಾಗಾದ್ರೆ ಬಿಜೆಪಿ ಅಥವಾ ಮೋದಿ ಸರ್ಕಾರ ಎಡವಿದ್ದಲ್ಲಿ ನಿಜಕ್ಕೂ ಎಡವಿದೆಯಾ? ಇದರ ಬಗ್ಗೆ ತಿಳ್ಕೊಳ್ಳೋಣ. ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅನ್ನೋದ್ರಿಂದ ಹಿಡಿದು ಚುನಾವಣಾ ಬಾಂಡ್ ಇಂದ ಹಿಡಿದು ಈ ತನಿಖಾ ಸಂಸ್ಥೆಗಳಂತ ತನಗೆ ಹೇಗಬೇಕು ಹಾಗೆ ಬಿಜೆಪಿ ಬಳಸ್ಕೊಳ್ತಿದೆ ಅನ್ನೋದ್ರ ಹಿಂದೆ ಇಂಡಿಯಾ ಒಕ್ಕೂಟ ಕೆಲಸ ಮಾಡಿದೆ, ಹೋಮ್ವರ್ಕ್ ಮಾಡಿದೆ, ಅದನ್ನ ಮಂಡಿಸಿದೆ. ಮಾತ್ರವಲ್ಲ, ಈಗ ಒಂದು 2 ಅವರ್ಸ್ ಬಿಫೋರ್ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಉತ್ತರವನ್ನು ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಹಣದ ಮೂಲವನ್ನ ಕಂಡು ಹಿಡಿಯೋದಕ್ಕೆ ಚುನಾವಣಾ ಬಾಂಡ್ ಸಹಾಯಕ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಟೀಕೆಗಳು ಏನೇ ಇರಬಹುದು, ಸುಪ್ರೀಂ ರದ್ದೇ ಮಾಡಿರಬಹುದು, ಆದರೂ ಈ ಚುನಾವಣಾ ಬಾಂಡ್ ಕನಿಷ್ಠ ಪಾರದರ್ಶಕತೆಯನ್ನು ಒದಗಿಸುತ್ತೆ ಅನ್ನೋದು ನರೇಂದ್ರ ಮೋದಿ ಅವರ ಸದ್ಯದ ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟಂತೆ ಕೊಟ್ಟಿರುವಂಥ ಒಂದು ರಿಪ್ಲೈ. ಸೊ ಸುನಿಲ್ ಅವ್ರು ಮಾತಾಡ್ತಾ ಇದ್ದ ಸಂದರ್ಭದಲ್ಲಿ ನಿಮ್ಮದು ಬಹಳಷ್ಟು ಆಕ್ಷೇಪವನ್ನು ನಾನು ಗಮನಿಸ್ತಾ ಇದೆ. ಏನು ಸರ್ ನಿಮ್ಮ ಆಕ್ಷೇಪ ಇದೆ? ಮೊದಲನೇ ಆಕ್ಷೇಪಣೆ ಏನು ಅಂತಂದರೆ, ಸ್ವತಂತ್ರ ನಂತರದ ಭಾರತ ದೇಶ was ruled by almost 76 years. A big legenda party, ಯಾವುದೊಂದು ಪಾರ್ಟಿ ರೂಲ್ ಮಾಡಿದಾಗ ಏನು ನಮ್ಮ ಭಾರತ ದೇಶ ಸ್ವರ್ಗದ ತುದಿಲಿ ಅಂತ ಏನಾಡ್ತಿರ್ಲಿಲ್ಲ. ಹೌದು, ಇವ್ರು ಏನು ಹೇಳ್ತಿದ್ದಾರೆ, 10 ವರ್ಷ ನರೇಂದ್ರ ಮೋದಿ ಬಂದಾಗ ಏನೋ ರಕ್ತಹೀನತೆ, ಗರ್ಭಿಣಿ ಸ್ತ್ರೀಯರಿಗೆ ಫುಡ್ ಇಲ್ಲ, ಈ ಥರ ಏನೋ ಸಮಸ್ಯೆ ಇದೆ, ಅವೆಲ್ಲ ಏನೆಲ್ಲ ಇವರು ನರೇಂದ್ರ ಮೋದಿ 10 ವರ್ಷದ ಸುದೀರ್ಘ ರಾಜಕಾರಣ. ನರೇಂದ್ರ ಮೋದಿ ಅವ್ರದ್ದು ತಮ್ಮ ಇನ್ನೊಂದು ಹೇಳ್ತೀನಿ ನಿಮಗೆ, ನರೇಂದ್ರ ಮೋದಿ ಬಂದಿದ್ದು ರಾಜಕಾರಣ ಮಾಡೋಕ್ಕಿಂತ ಹೆಚ್ಚಾಗಿ ಇಲ್ಲಿರೋ ಕೊಳೆ ಏನಿತ್ತು ಕೊಳೆನ ತೆಗಿಯೋದಕ್ಕೆ ಟೈಮ್ ತೊಗೊಂಡ್ರು ಅವರು. ಕೊಳಕು ತೆಗಿಯೋದಕ್ಕೆ ಇಟ್ ವಾಸ್ ಹೆಂಗಿತ್ತು ಕೊಳಕು ಅಂತ ಹೇಳಿದ್ರೆ, ಅದು 70-80 ವರ್ಷದ ಕೊಳಕು ಇದೆಯಲ್ಲ, ಅದನ್ನ ಅಷ್ಟು ಸುಲಭ ತೊಳೆಯೋಕೆ ಸಿಸ್ಟಮ್ ಕೊಳಕು ಅಂತ ಕರಿತೀವಿ ನಾವು. ಅಂದ್ರೆ ದೇಶದ ಒಟ್ಟು ಖಾಸೀಕರಣ ಮಾಡೋದೇ ಕೊಳೆ ತೊಳೆದಂಗ ಅಲ್ಲ. ಖಾಸೀಕರಣ ರಾಜಕೀಯ ವಿಶ್ಲೇಷಕರಾಗಿ ಭಾಗವಹಿಸಿದಿರಿ ನೀವು. ನೋಡಿ, ಒಬ್ಬ ಸಾಮಾನ್ಯ ನಿಮ್ಮ ಹತ್ರ ಮಾತಾಡ್ತಿರ್ಬೇಕಾದ್ರೆ ನಾನು ಏನು ಮಾತಾಡಿಲ್ಲ. ನೀವು ಡಿಬೇಟ್ ಮಾಡಬೇಕಾದ್ರೆ ನಾನು ಏನು ಮಾತಾಡಲಿಲ್ಲ. ಲೆಟ್ ಮಿ ಹ್ಯಾವ್ ಮೈ ಕೌಂಟರ್. ಸರಿ, ಪ್ಲೀಸ್ ಕಂಟಿನ್ಯೂ ಸರ್. ಆ ಕೊಳಕನ್ನು ತೆಗಿಬೇಕಾದ್ರೆ ಅವ್ರು ರಾಜ್ಯಭಾರ ಮಾಡಿದ್ರು ಅವ್ರ ಸ್ಟೈಲಲ್ಲಿ ಆಯ್ತಲ್ಲ. ಅವಾಗ ಸ್ವರ್ಗ ಇಳಿಸ್ತಿಲ್ಲ ನಾವು ಆ ಪೀರಿಯಡಲ್ಲಿ ಇದ್ದವ್ರೆ. ಈಗ ನಮಗೆ 50+ ಈಗ ನಾವು ಆ ಪೀರಿಯಡಲ್ಲಿ ಇದ್ದವ್ರೆ. ಆ ರಾಜ್ಯಭಾರ ಕೂಡ ನಾವು ನೋಡಿದ್ದೀವಿ, ಯಾವ ಥರ ರಾಜ್ಯಭಾರ ಮಾಡಿದ್ರು ಅಂತೇಳಿ. ಅದು ಇವ್ರು ಬಂದ್ಬಿಟ್ಟು ಸ್ವರ್ಗ ಇಳಿಸ್ತಾನೆ ಇಲ್ಲ. ಯಾರೋ ಈಗ ಏನು ಸರ್ಕಾರ, ಈಗ ಯಾರು ಯಾವುದೇ ಪಾರ್ಟಿ ಇರಲಿ ಮೇಡಮ್, ಒಂದು ಸರ್ಕಾರ ಅಂತ ಬರುತ್ತದು. ಸರ್ಕಾರದಲ್ಲಿ ಅದಕ್ಕೊಂದು ಏನೋ ಕಾಳಜಿ, ಅದಕ್ಕೊಂದು ಏನೋ ದೇಶದ ಇರತಕ್ಕಂಥ ಒಂದು ವಿಶ್ವಾಸ, ಜನತೆಗೆ ನಾವು ಕೊಡಬೇಕು ಅನ್ನೋದಿದ್ರೆ ಅದು ಯಾವುದೇ ಪಾರ್ಟಿ ಲಾಂಛನ ಇರಲಿ, ಸರ್ಕಾರ ನಮ್ಗೆ ಕೊಡಬೇಕದು ಫಂಡಮೆಂಟಲ್ ರೈಟ್. ಅವ್ರ ಅಪ್ಪನ ಮನೆಯಿಂದ ತರೋದಿಲ್ಲ ಯಾರು. ನಾನು ಕೇಳೋದೇನಂದ್ರೆ, ನೀವು ಕಂಪೇರಿಟಿವ್ ಮಾಡಕ್ಕೆ ಹೋದಾಗ ಇವ್ರು ಕೊಟ್ಟರೆ ಕಾಲಾವಕಾಶ ಏನಿದೆ 8-10 ವರ್ಷಗಳ ಕಾಲಾವಕಾಶ ನನ್ನ ಪ್ರಕಾರ ಕಡಿಮೆ. ಅವ್ರು ಕೊಟ್ಟರೆ ಕಾಲಾವಕಾಶ ಏನಿತ್ತು ಅದು ಸುದೀರ್ಘ ರಾಜಕಾರಣ. ನೆಹರು ಡೈನೆಸ್ಟಿ, ಇಂದಿರಾ ಗಾಂಧಿ ಡೈನೆಸ್ಟಿ, ನರಸಿಂಹರಾವ್ ಡೈನೆಸ್ಟಿಗಳು ಬಂದಾಗ ನಮ್ಮ ದೇಶ ಏನು ಲಕಲಕ ಅಂತ ಕೊಳಿತಿರ್ಲಿಲ್ಲ, ಅದು ಕಲಕಲ ಅಂತಿರ್ಲಿಲ್ಲ. ಅದು ಅವಾಗಲೂ ಸಮಸ್ಯೆಗಳಿತ್ತು. ಬಟ್ ಇವಾಗ ಏನಾಯ್ತು ಅಂತಂದ್ರೆ, ಬೇರೆ ಬೇರೆ ಥರದಲ್ಲಿ ಮಾಧ್ಯಮ ಬೆಳೀತು, ನೆಟ್ವರ್ಕ್ ಬೆಳೀತು. ಈಗ ಒಂದು ಸಣ್ಣ ತಪ್ಪಾಡ್ದು ಕಣ್ಣು ಕಾಣಿಸುತ್ತೆ. ಈಗ ಮಾಧ್ಯಮದ ಖಂಡಿತ ತಪ್ಪಿಸ್ಕೊಳಕ್ ಆಗೋದೇ ಇಲ್ಲ. 6ನೇ ಇಂದ್ರಿಯ ಅಂದ್ರೆ ಮಾಧ್ಯಮ. ಹೌದು, ಒಂದು ಸಣ್ಣ ಮಿಸ್ಟೇಕ್ ಎಲ್ಲೋ ನಡೀತೀವಿ ನೋಡಿ, ಎಲ್ಲೋ ಮಾಡಿರೋ ಕಮಿಟ್ಮೆಂಟು ನರೇಂದ್ರ ಮೋದಿ ನಿಮ್ಮ ಲ್ಯಾಪ್ಟಾಪಲ್ಲಿ ಬಂತು. ಇನ್ನೊಂದು ನನಗೆ 1-2 ಅವರ್ ಮುಂಚೆ ನಾನು ಮಾತಾಡಿದ್ದೀನಿ, ಅದು ಬ್ರಾಂಡ್ ಅಂತ ಹೇಳಿ. ದೇಣಿಗೆ ತಗೋತಿರ್ಲಿಲ್ವಾ? ಕಾಂಗ್ರೆಸ್ ದೇಣಿಗೆ ಬಂದೇ ಇಲ್ವಾ? ತೃಣಮೂಲ ಕಾಂಗ್ರೆಸ್ ದೇಣಿಗೆ ಬಂದಿಲ್ವಾ? 900 ಕೋಟಿ ಚಿಲ್ಲರೆ ಬಂದಿದೆ ಸರ್. ಬೇರೆ ಆ ಪಾರ್ಟಿಗೂ ದೇಣಿಗೆ ಬಂದಿದ್ರೆ ಬೇಡ. 6,000 ಕೋಟಿ ಪ್ಲಸ್. ಮೇಡಮ್, 1 ನಿಮಿಷ ತಾಳಿ. ನೀವು ಲೆಕ್ಕಾಚಾರ ಹಾಕಂಗಿಲ್ಲ. ಜಾಸ್ತಿ ಕೊಟ್ರೆ ಅಥವಾ ಕಡಿಮೆ ಕೊಟ್ರೆ ಅಂತ ಪ್ರಶ್ನೆ ಬರೋಲ್ಲ. ನಿಮ್ ರಾಜ್ಯಭಾರದಲ್ಲೇ ಹೋಗುತ್ತೆ. ಇವು ಕಾಂಗ್ರೆಸ್ ಏನು ಎಲ್ಲವನ್ನೂ ಕೂಡ ಏನು ಅದು ತನ್ನ ಏನೋ ದೇಣಿಗೆ ತಗೊಂಡ್ಮೇಲೆ ಕೂಡ ಕ್ಲೀನ್ ಡೆಮೊಕ್ರೆಟಿಕ್ ಬಹಳ ಕ್ಲೀನ್ ಆಗಿ ಗವರ್ನೆನ್ಸ್ ಮಾಡಿದ್ರ? ಟೆಂಡರ್ಗಳು ಕೊಟ್ಟಿಲ್ವಾ? ಎಷ್ಟು ಟೆಂಡರ್ಗಳು ಇದು ಲ್ಯಾಬ್ ಸಿಟಿಗಳಾಗಿಲ್ವಾ? ಅವ್ರು ಟೆಂಡರ್ ಲೈನ್ ಹೋಗೇ ಇಲ್ವಾ ಅವರು? ನಾ ಮಾತಾಡ್ತಾ ಇದ್ದೀನಿ, ಸರ್ಕಾರ ಅಂತ ಒಂದು ವ್ಯವಸ್ಥೆ ಬಂದ್ಮೇಲೆ ಆ ಟೆಂಡರಿಂಗು, ಪ್ರಲೋಭನೆ, ದುಡ್ಡು, ಲಂಚ ಇವೆಲ್ಲ ಇಟ್ ಇಸ್ ಅ ಪ್ಯಾಟ್ರನೈಸ್ ಲೈಫ್ ಲೈನು. ನೋಡ, ತೋರಿಸಿ ಯಾವ್ದಾರು ಒಂದು ರಾಜ್ಯ ತೋರಿಸಿ, ಯಾವ್ದಾರು ಒಂದು ಗ್ರಾಮ ಪಂಚಾಯತಿ ತೋರಿಸಿ. ಲಂಚಗುಳಿತಾನೆ ಇಲ್ಲ ಅಂದ್ರೆ ನಿಮ್ಗೆ ಅಭಿವೃದ್ಧಿ ಆಗೋದೇ ಇಲ್ಲ. ಲಂಚಗುಳಿತಾನಕ್ಕೆ ಮೊದಲನೇ ಹೆಜ್ಜೆನೇ ಕರಪ್ಷನ್. ಆಯ್ತಲ್ಲ? ಇಲ್ಲಿ ಪ್ರಶ್ನೆ ಹುಟ್ಟೋದು ಏನಂತಂದ್ರೆ, ನೀವು ಎಷ್ಟು ಮಟ್ಟಿಗೆ ನಿಮ್ಗೆ ಗಲೀಜು ಮಾಡಿ ಎಷ್ಟು ಮಟ್ಟಿಗೆ ಗಲೀಜು ಮಾಡ್ತೀರ ಅಂತೆಲ್ಲ ಬರೋಲ್ಲ. ನಮ್ಮ ದೇಶಕ್ಕೆ ನಡೆದು ಬಂದ ದಾರಿ ಒಳಗೆ ನಮ್ಮ ದೇಶವನ್ನ
ಎಲ್ಲಿ ಎಲ್ಲಿ ಎತ್ಕೊಂಡು ಹೋಗ್ತಿದ್ದಾರೆ? ಆರ್ ವಿ ಟೋಟಲಿ ಕೊಲಾಪ್ಸ್. ನಾವೇನು ಬೇರೆ ಬೇರೆ ದೇಶಕ್ಕೆ ಕೊಲಾಪ್ಸ್ ಆಯ್ತಲ್ಲ, ಶ್ರೀಲಂಕಾ ಅಥವಾ ಬೇರೆ ಬೇರೆ ದೇಶಕ್ಕೆ ಕೊಲಾಪ್ಸ್ ಆದಂಗೆಲ್ಲ ನಾವು ಆರ್ಥಿಕ ಕೊಲಾಪ್ಸ್ ಆಗ್ಬಿಟ್ವಾ? ಸಮಸ್ಯೆ ಏನು, ಚರ್ಚೆ ಏನಾಗ್ತಿದೆ ಅಂದರೆ ಸರ್, ಸರ್ವಾಧಿಕಾರಿ ಧೋರಣೆಯಿಂದ ಅಪೋಸಿಟ್ ಅಂತ ಯಾರು ಇರ್ತಾರೆ ಅವರನ್ನು ಸರ್ವನಾಶ ಮಾಡೋದಕ್ಕೆ ನಿಂತುಕೊಳ್ಳೋದು, ತನಿಖಾ ಸಂಸ್ಥೆಗಳನ್ನು ಬಳಸ್ಕೊಳ್ಳೋದು, ಇಲ್ಲಿಗಲ್ ಅರೆಸ್ಟ್ಗಳು, ಇಲ್ಲಿಗಲ್ ಕೇಸ್ಗಳನ್ನು ಲಾಂಚ್ ಮಾಡೋದ್ರಿಂದಾಗಿ ಅಪಾಯಕಾರಿ. ಡೆಫಿನೇಷನ್ ಇಟ್ ಸೆಲ್ಫ್ ಇಸ್ ರಾಂಗ್. ನೀವು ಕೊಟ್ಟಿರೋ ಡೆಫಿನೇಷನ್ ರಾಂಗ್. ಅದು ನಿಮಗೆ ಸಾಮರ್ಥ್ಯ ಇಲ್ಲ ಅಂದಾಗ ನೀವು ನನಗೆ ಹೊಡೆಯಕ್ಕೆ ಬರಲ್ಲ ಅಂದ್ಕೊಳ್ಳಿ, ನನಗೆ ಏನ್ ಹೇಳ್ತೀರಿ, ನೀವು ಸರ್ವಾಧಿಕಾರಿ ಅಂತೀರಿ, ನಿಮ್ಗೆ ಹೊಡೆಯಕ್ಕೆ ಬರಲ್ಲ ನಾನು ನಿಮಗೆ, ಯು ಡೋಂಟ್ ಹೌ ಟು ಅಟ್ಯಾಕ್ ಮೀ. ಕೌಂಟರ್ ಕೊಡಕ್ ಬರಲ್ಲ. ಕೌಂಟರ್ ಕೊಡಕ್ ಬಂದಿದ್ರೆ ಏನ್ ಮಾಡ್ತೀರಿ? ಅವ್ನು ಬಲ್ಯಾಡ ಬಿಡು ಅಂತೀರಿ, ಅವ್ನು ಸ್ಟ್ರಾಂಗ್ ಅವನು ಅಂತೀರಿ. ಕೌಂಟರ್ ಕೊಡಕ್ ಕಲ್ತ್ಕೊಳ್ಳಿ ನೀವು. ಒಬ್ಬರಲ್ಲ ಇಬ್ಬರಲ್ಲ ಇದ್ದೀರಲ್ಲ ನೀವು. 70 ವರ್ಷ ಆಡಳಿತ ಮಾಡಿದವರು ಒಂದು ಕೌಂಟರ್ ಕೊಡಕ್ ಬರಲ್ವಾ ಸರ್? ತಾನೇ ಬೇರೆ ಈಗ ಹಿಂಗಾಗಿದೆ ಅಂತಂದ್ರೆ ನೋಡಿ ಮೇಡಮ್, 350 ಇತ್ತು ಒಂದು ಕಾಲದಲ್ಲಿ ಕಾಂಗ್ರೆಸ್, 355 ಇತ್ತು, 47ಕ್ಕೆ ಯಾಕೆ ಹೇಳಿದ್ರು? 45ಕ್ಕೆ ಅವಾಗ ಅವ್ರ ಕೈಯಲ್ಲಿ ಇತ್ತು, ಇಡಿ ಇತ್ತು ಅವ್ರ ಕೈಯಲ್ಲಿ, CBI ಇತ್ತು, ಎಲ್ಲ ಇತ್ತು. ಈಗ ಏನು ಅಲಿಗೇಷನ್ ಮಾಡ್ತಿದ್ದಾರೆ ಏನು? ಆಸ್ ಪರ್ ನಿಮ್ಮ ಪ್ರಕಾರ, ಅಕಾರ್ಡಿಂಗ್ ಟು ಯು, ತನಿಖಾ ಸಂಸ್ಥೆಗಳನ್ನ ಬಿಜೆಪಿ ದುರ್ಬಳಕೆ ಮಾಡ್ಕೊಳ್ತಿದ್ಯಾ ಇಲ್ವಾ? ಯಾವುದು ತನಿಖಾ ಸಂಸ್ಥೆಗಳು? ಇಡಿ ಮೇಡಮ್, ಈಗ ತನಿಖಾ ಸಂಸ್ಥೆಗಳು ಇದು ಒಂಥರ ನೀವು ಟಾಪ್ ಲೇಯರ್ನಲ್ಲಿ ಒಂದು ಅಲಿಗೇಷನ್ ಮಾಡ್ತಿದ್ದೀರಿ. ತನಿಖಾ ಸಂಸ್ಥೆಗಳಾಗಲಿ, ಇಡಿ ಆಗಲಿ, ಯಾರೇ ಮಾಡ್ಕೊಂಡ್ರು ಕೂಡ ಆ ತನಿಖಾ ಸಂಸ್ಥೆ ಒಳಗೆ ನೀವು ಕೇಳ್ತಾರೆ ಏನಂದರೆ ಸರ್ಫೇಸ್ ಲ್ಯಾಂಗ್ವೇಜು. ತನಿಖಾ ಸಂಸ್ಥೆಗಳು ಬಿಜೆಪಿಯವರು ಮಣಿಸ್ಬೇಕು ಅಂತೇಳಿ ಮಾಡ್ತಿದ್ದಾರೆ ಅಂತಾಗ, ಹಾಗಾದ್ರೆ ತನಿಖಾ ಸಂಸ್ಥೆ ಒಳಗೆ ತನಿಖೆಗೆ ಒಳಪಟ್ಟ ವ್ಯಕ್ತಿ ನಿರಪರಾಧಿ ಅಂತ ಏನಾದರೂ ಕನ್ಫರ್ಮೇಷನ್ ಆಯ್ತಾ? ಕನ್ಫಂಟೇಷನ್ ಆಯ್ತಾ? ಓಕೆ, ಏನೂ ಇಲ್ಲ, ಅವನು ರೈಡ್ ಆಯ್ತು, ಎಲ್ಲ ಆಯ್ತು, ನಥಿಂಗ್ ಇಸ್ ದೇರ್, ಕ್ಲೀನ್ ಅಂತಂದ್ರೆ then you can allegate him. ನೋಡ್ರಿ, ಸುಮ್ಮನೆ ಅವನು ರೈಡ್ ಮಾಡೋದು ಅಂತ. ರೈಟ್, ಆ ಪಾಯಿಂಟಿಗೆ ಬರ್ತೀನಿ ನಾನು, ಕ್ಲಾರಿಫಿಕೇಶನ್ ತಗೊಳ್ತೀನಿ. ಸರಿ, ಕಶ್ಯಪ್ ಸರ್ ಮಾತಾಡಬೇಕಾದ್ರೆ 2 ವಿಚಾರ. 70 ವರ್ಷದ ಆಡಳಿತ ಅಥವಾ ಆ ರಾಜ್ಯಭಾರವನ್ನು ಜನ ನೋಡಿದ್ದಾರೆ, ಈ ಕಳೆದ 10 ವರ್ಷದ ರಾಜ್ಯಭಾರವನ್ನು ಜನ ನೋಡಿದ್ದಾರೆ. ಸರ್, ನಲುವು ಹೋಗಿದ್ದ ಜನಸಾಮಾನ್ಯರು ಅವ್ರ ರಾಜ್ಯಭಾರದಲ್ಲೂ ಇವ್ರ ರಾಜ್ಯಭಾರದಲ್ಲೂ ಅವ್ರವ್ರದ್ದು ಸ್ವ ಇಚ್ಛೆಗೆ, ಅವ್ರವ್ರ ನಿರ್ಧಾರಗಳಿಗೆ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಹೆಂಗೆ ನಲುಗ್ತಾನೆ ಅಂತ ಯೋಚನೆ ಇದೆಯಾ ಇಲ್ವಾ ಇವ್ರಿಗೆ? ಇದೆ ಮೇಡಮ್. ಮೋದಿಯವರು ಸರ್ವಾಧಿಕಾರ ಅಥವಾ ವಿರೋಧ ಪಕ್ಷ ವಿರೋಧ ಮಾಡ್ತಾರೆ ಅನ್ನೋದು ಇಲ್ಲಿ ದೊಡ್ಡ ಪ್ರಶ್ನೆ ಅಲ್ಲ. ಮೋದಿ ಸರ್ವಾಧಿಕಾರಿ ಆಗಿದ್ದಾರೆ ಅನ್ನೋದಕ್ಕೆ ಯಾವುದೇ ಆದಂಥ ಕಾರಣಗಳು ಇಲ್ಲ ಇಲ್ಲಿ. ವಿರೋಧ ಪಕ್ಷದವ್ರಿಗೆ ಅವರು ವಿರೋಧವಾಗಿ ಕಾಣ್ತಾರೆ. ಅದು ಯಾವುದೇ ಒಂದು ಸರ್ಕಾರ ನಡೀತಾ ಇರಬೇಕಾದ್ರೆ ವಿರೋಧ ವ್ಯಕ್ತಪಡಿಸೋದು ವಿರೋಧ ಪಕ್ಷದ ಒಂದು ಕರ್ತವ್ಯ. ಅದಕ್ಕೆ ವಿರೋಧ ಪಕ್ಷದ ನಾಯಕರು ಅಂತ ಇರ್ತಾರೆ, ವಿರೋಧ ಪಕ್ಷಗಳಿರ್ತದೆ. ಇದು ಪ್ರಜಾಪ್ರಭುತ್ವದಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲ ಪಕ್ಷಗಳಿಗೂ ಅಧಿಕಾರಕ್ಕೆ ಬರೋದಕ್ಕೆ ಸಮಾನ ಅಧಿಕಾರ ಇದೆ. ಅದಕ್ಕೊಂದು ಆಡಳಿತಕ್ಕೆ ಬರಬೇಕಾದ್ರೆ ಯಾವುದೋ ಒಂದು ಲೋಪದೋಪದ ಇಟ್ಕೊಂಡು ಅವರು ವಿರೋಧ ಮಾಡೋದ್ರಿಂದ ಅದನ್ನು ತಪ್ಪಿಲ್ಲ. ಪ್ರಜಾಪ್ರಭುತ್ವ ಹೋರಾಟ. ಈಗ ಇಲ್ಲಿಗಲ್ ಅರೆಸ್ಟ್, ಈಗ ಅರವಿಂದ್ ಕೇಜ್ರಿವಾಲ್ ಅವ್ರದ್ದು. ಸರಿ ಮೇಡಮ್, ಇಲ್ಲಿ ವಿರೋಧ ಪಕ್ಷಗಳು 27 ಜನ ಇರಲಿ, ಮೆಜಾರಿಟಿಯವರು ಕಾಂಗ್ರೆಸ್ ಪಾರ್ಟಿ ಕೂಡ. ಈಗ ನಮ್ಮ ಸರ್ ಭಾಳ ಅಲಿಗೇಷನ್ ಮಾಡಿದ್ರು, ಕೊರೋನಾ ಟೈಮಲ್ಲಿ ಇದಾಯಿತು, ಅದಾಯಿತು, ಅಕ್ಸೆಪ್ಟ್ ಇಟ್. ಒಂದು ವ್ಯವಸ್ಥೆ ಅಂದಮೇಲೆ ಅದರಲ್ಲಿ ಗಲೀಜು, ಕರಪ್ಷನ್ನು ನುಕ್ಕೊಳ್ತಾರೆ. ಎಷ್ಟು ಮಟ್ಟಿಗೆ ಪ್ರತಿಭಟನೆ ಮಾಡಿದ್ರು ಕಾಂಗ್ರೆಸ್? ಎಷ್ಟು ಮಟ್ಟಿಗೆ ವಿರೋಧ ಪಕ್ಷದವರು ಇವಾಗ ಏನು ಒಗ್ಗಟ್ಟಾಗಿ ಇವತ್ತು ಚುನಾವಣೆ ಗೆಲ್ಬೇಕಂತ ಹೊರಟಿದ್ದಾರೆ? ಏನು ಸರ್, ಚುನಾವಣೆ ಒಟ್ಟಾಗಿ ಏನು ಸಮಷ್ಟಿಯಾಗಿ ಹೋಗ್ಬೇಕು ಅಂತ ಹೋಗ್ತಿದ್ದಾರೆ. ಅದೇ ಆ ಒಂದು ಏನು ಇಂಡಿಯಾ ಒಕ್ಕೂಟ ನರೇಂದ್ರ ಮೋದಿ ವಿರುದ್ಧವಾಗಿ ಎಷ್ಟು ಫೈಟ್ ಮಾಡ್ತು, ಎಷ್ಟೋ ಅವ್ರ ಹಗರಣ ಹೊರತಂತು. ಯಾವುದರ ಹಗರಣದಲ್ಲಿ ಏನಾದರೂ ನರೇಂದ್ರ ಮೋದಿ ಅವ್ರನ್ನ ಕೋರ್ಟ್ ಮುಖಾಂತರ ಅವ್ರನ್ನ ಛೀಮಾರಿ ಹಾಕಿಸ್ತು? ಯಾವ ಹಗರಣದಲ್ಲಿ ಅವರು ಹೊರಗಡೆ ಬಹಿರಂಗ ಮಾಡೋದು ತೋರಿಸಿ, ಶೋ ಮಿ ಔಟ್ ಆಫ್ 10 years. ಯಾವುದೇ ಒಂದು ತಪ್ಪು ಅನ್ನೋದಾಗಿದ್ರೆ ಅದು ವಿರೋಧ ಪಕ್ಷ ಆದ್ರೇನು, ಸಾಮಾನ್ಯ ಜನ ಆಗಿದ್ರೆ ಅದು ವಿರೋಧಿಸಕ್ಕೆ ಉದಾಹರಣೆ ಬೇಕಲ್ವಾ ಅಲ್ವಾ? ಕೊಡಿ. ರೈಟ್ ಸರ್, ಪ್ಲೀಸ್ ಕಂಟಿನ್ಯೂ. ಅಲ್ಲ, ಇಲ್ಲಿ ನಡೀತಾ ಇರೋದು ಒಂದು ವಿಚಾರ, ನರೇಂದ್ರ ಮೋದಿ ವರ್ಸಸ್ ವಿರೋಧ ಪಕ್ಷಗಳ ಒಂದು ಹೋರಾಟ ಅಂತೇಳಿ. ವಿರೋಧ ಪಕ್ಷಗಳಿಗೆ ಯಾವುದೋ ಒಂದು ಕಾರಣ ಬೇಕಾಗುತ್ತೆ, ಅಥವಾ ಕೇಜ್ರಿವಾಲ್ನ ಬಂಧನ ಆಗಿರ್ಬೋದು, ಅಥವಾ ನೋಟ್ ಬ್ಯಾನ್ ವಿಚಾರ ಆಗಿರ್ಬೋದು. ಮತ್ತು ಮೋದಿಯವರು ಯಾವುದೇ ಪತ್ರಕರ್ತರನ್ನು ಉದ್ದೇಶಿಸಿ ಭಾಷಣ ಮಾಡದೆ ಕರೆಕ್ಟ್ ಅವರು ಅದನ್ನು ತಪ್ಪಿಸ್ಕೊಂಡು ಹೋಗ್ತಿರೋವಂಥ ವಿಚಾರಗಳು ಅವರಿಗೆ ಭಾಳ ದೊಡ್ಡದಾಗಿ ಕಾಣುತ್ತೆ. ಅದನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಪದೇ ಪದೇ ಹೇಳ್ತಾನೆ ಇರ್ತಾರೆ. ಮೋದಿ ಅವರು ಯಾಕೆ ಪತ್ರಕರ್ತರನ್ನು ಉದ್ದೇಶಿಸಿ ಇದುವರೆಗೂ ಭಾಷಣ ಮಾಡೋದು ಆಗಿಲ್ಲ, ಅವರ ಪ್ರಶ್ನೆಗಳಿಗೆ ಯಾಕೆ ಉತ್ತರ ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ ಜನಸಾಮಾನ್ಯರು ಇವತ್ತೂ ಕಾಡ್ತಾನೆ ಇದೆ. ಇದೇ ಸಂದರ್ಭದಲ್ಲಿ ಅಂದಿನ ಪ್ರಧಾನಮಂತ್ರಿ ಆಗಿದ್ದಂಥ ಮನಮೋಹನ್ ಸಿಂಗ್ ಅವರು ಇದೇ ಸಂದರ್ಭವನ್ನು ಎದುರಿಸಬೇಕಾಯಿತು. ಆದರೆ ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಇರಲಿಲ್ಲ, ಅವರು ರಾಜಕೀಯ ನಾಯಕರಾಗಿರಲಿಲ್ಲ.
ಅವರು ಒಳ್ಳೆ ಉತ್ತಮ ಆಡಳಿತಗಾರರಾಗಿದ್ದರು. ಅಂದರೆ ಅವ್ರ ಕಾಲದಲ್ಲೂ ಭಾಳ ಭ್ರಷ್ಟಾಚಾರ ಬ್ರಹ್ಮಾಂಡವಾದಂಥ ಇದಾಗಿತ್ತು. ಕಾಂಗ್ರೆಸ್ ಪತನ ಆಗಬೇಕಾದ್ರೆ ಮನಮೋಹನ್ ಸಿಂಗ್ನವರ ಒಂದು ಆಡಳಿತ ದುರ್ಬಲವಾಗಿತ್ತು. ಮೌನ ಆಡಳಿತ. ತಮಿಳುನಾಡಿನ DMK ಪಕ್ಷದ ಹಲವಾರು ಸಚಿವರು ಸಾವಿರಾರು ಕೋಟಿ ಹಗರಣಗಳಲ್ಲಿ ಸಿಲುಕಿ ಅದು ಮನಮೋಹನ್ ಸಿಂಗ್ ಅವರು ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕಾಗದೆ ವಿರೋಧ ಪಕ್ಷಗಳ ಆಗಿದ್ದಂಥ BJP ಅದನ್ನು ಸಮರ್ಥವಾಗಿ ಸುಷ್ಮಾ ಸ್ವರಾಜ್ ಅವರು ಸಮರ್ಥವಾಗಿ ವಿರೋಧ ಪಕ್ಷದ ನಾಯಕರಾಗಿ ಲೋಕಸಭೆಯಲ್ಲಿ ಪ್ರಬಲವಾಗಿ ಮಂಡಿಸಿದ್ರು. ಮತ್ತು ಕೇಜ್ರಿವಾಲ್ ಅವರ ಒಂದು ದೊಡ್ಡ ಹೋರಾಟ, ಅಣ್ಣಾ ಹಜಾರೆ ಹೋರಾಟನೂ ಕಾಂಗ್ರೆಸ್ ಪತನಕ್ಕೆ ದೊಡ್ಡ ಒಂದು ಕೊಡುಗೆಯನ್ನು ಈ ದೇಶದಲ್ಲಿ ಕೊಟ್ಟಿತ್ತು. ಈ ಹಗರಣಗಳಿಂದನೇ ಮನಮೋಹನ್ ಸಿಂಗ್ ಸೋತರು ಮತ್ತು ಭ್ರಷ್ಟಾಚಾರ ವಿಪರೀತವಾಗಿತ್ತು. ಒಂದು ಮೋದಿ ಭ್ರಷ್ಟಾಚಾರ ಯಾರು ಹೊರತಲ್ಲ, ಅಲ್ಲಿ ಭಾಳ DMK ಪಕ್ಷದವರು ಒಂದು ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ದೆ ಅಂತ ದೃಷ್ಟಿಯಿಂದನೇ ಅವ್ರನ್ನ ಭಾಳಷ್ಟು ಕಿರುಕುಳವನ್ನು ಕೊಟ್ಟರು. ಅಂದರೆ ಮನಮೋಹನ್ ಸಿಂಗ್ ಅವ್ರಿಗೆ ರಾಜಕೀಯ ಇಚ್ಛಾಶಕ್ತಿ ಮತ್ತು ನಾಯಕರಾಗಿಲ್ಲದಿಂದ ಅವ್ರು ಸಂಪೂರ್ಣವಾಗಿ ಆ ವಿಚಾರದಲ್ಲಿ ಸೋತರು. ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ಅದನ್ನು ಸಮರ್ಥ ನಾಯಕನಾಗಿ ಗುರುತಿಸಿ ಸ್ವಲ್ಪ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸ್ಕೊಂಡ್ರು. ಇದು ವಿರೋಧ ಪಕ್ಷದವ್ರಿಗೆ ಏಕವ್ಯಕ್ತಿಯ ಸಾಮ್ರಾಜ್ಯ ಅಂತಲೇ ಕಾಣಿಸ್ತಾ ಇದೆ. ಅದರಿಂದ ಅವರು ವಿರೋಧ ವ್ಯಕ್ತಪಡಿಸಬೇಕು. ಅದಕ್ಕೋಸ್ಕರ ಎಲ್ಲ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅನ್ನೋ ಒಂದು ದೊಡ್ಡ ಆಪಾದನೆಗಳನ್ನು ಇದು ಮಾಡ್ತಾ ಇದೆ. ರೈಟ್ ಸರ್. ಸುನಿಲ್ ಅವರೇ, ಇಂಡಿಯಾ ಒಕ್ಕೂಟ ಪ್ರಸ್ತಾಪ ಮಾಡಿದ ಪ್ರಮುಖ ವಿಚಾರವನ್ನು ನೀವು ಆರಂಭದಲ್ಲಿ ಪ್ರಸ್ತಾಪ ಮಾಡಿದ್ರಿ, ಅದಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾ ಇದ್ದೀನಿ. ಸಮನ್ಸ್ ಕೊಡ್ತಾರಲ್ಲ, ಅದು ಪೊಲೀಸ್ನವ್ರು ಕೊಡೋದ, ಕೋರ್ಟ್ನವ್ರು ಕೊಡೋದ? FIR ಆದಮೇಲೆ 2 ರೀತಿ ಸಮನ್ಸ್ ಹೋಗುತ್ತೆ ಮೇಡಮ್. ಕೋರ್ಟಿಂದನೂ ಹೋಗುತ್ತೆ, ಪೊಲೀಸಿಂದನೂ ಹೋಗುತ್ತೆ. ಈ ಕೇಸಲ್ಲಿ ED ಅವರು ಕಳಿಸಿದ್ದಾರೆ, ಪೊಲೀಸ್ನವರು ಕಳಿಸಿದ್ದಾರೆ. ಓಕೆ. ಸೊ ಈ 9 ಸಮನ್ಸಿಗೆ ದೆಹಲಿಯ ಮುಖ್ಯಮಂತ್ರಿಯೊಬ್ಬರು ರಿಪ್ಲೈ ಕೊಟ್ಟಿಲ್ಲ ಅಂದರೆ ಏನು ಅನ್ಕೋಬೇಕು? ಎಸ್ ಮೇಡಮ್. ಒಂದೇನಾಗುತ್ತೆ ಮೇಡಮ್, ನೀವು EDಗಳು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿದ್ದೇ ಆದರೆ ಯಾರೇ ಆಗಲಿ, ನೀವಾಗಲಿ ನಾವಾಗಲಿ ಹೋಗ್ಬಿಟ್ಟು ನೋಡಿ, ನಿಮ್ಮ ಸ್ಟೇಟ್ಮೆಂಟ್ಗೆ ನಾನು ಅಡ್ಡ ಬರಲಿಲ್ಲ. ಅಲ್ಲ ಮೇಡಮ್, ಕ್ಲಿಯರ್ ಆನ್ಸರ್ ಅಲ್ಲ. ದಯಮಾಡಿ ದಯಮಾಡಿ ಕೇಳಬೇಕು. ಸುಮ್ಮನೆ ವಕೀಲರು ಏನು ಹೇಳ್ತಾರೆ ಅದನ್ನು ಹೇಳ್ಬೇಕಾಗುತ್ತೆ. ಏನಪ್ಪ ಅಂದರೆ, ಕರ್ನಾಟಕದ DCM ಆದಂಥ ಶಿವಕುಮಾರ್ ಅವರು, DK ಶಿವಕುಮಾರ್ ಸರ್ ಅವರು EDಗೆ ಎನ್ಕ್ವೈರಿಗೆ ನೋಟಿಸ್ ರಿಪ್ಲೈ ಕೊಡೋಕೆ ಹೋದಾಗಲೇ ಅವ್ರಿಗೆ ಅರೆಸ್ಟ್ ಆಗಿದೆ ಮೇಡಮ್. ಹಾಗಾಗಿ ಈ ದೇಶದಲ್ಲಿ ED ದುರ್ಬಳಕೆ ಆಗ್ತಾ ಇರೋದ್ರಿಂದ ಅರವಿಂದ್ ಕೇಜ್ರಿವಾಲ್ ಅವರು ಅಲ್ಲಿರ್ತಕ್ಕಂಥ ಹೈಕೋರ್ಟ್ಗೆ ಅಪ್ರೋಚ್ ಆಗ್ತಾರೆ. ಒಂದು ಎಕ್ಸಾಂಪಲ್ ತಗೋತೀನಿ ನಾನು. ಎಸ್ ಮೇಡಮ್. ನಾನೇ ಆಗಲಿ, ನೀವೇ ಆಗಲಿ, ಯಾರೋ ಕಾನ್ಸ್ಟೇಬಲ್ ಬರ್ತಾರೆ, ಏನೋ ಒಂದು ವಿಚಾರಣೆ ಇದೆ ಅಂದಾಗ ಬನ್ನಿ ಅಂತ ಹೇಳ್ತಾರೆ. ನಿಮ್ಮ ಹತ್ರ ನೋಟಿಸ್ ಇದೆಯಾ ಅಂತ ಕೇಳ್ತೀವಿ. ಎಸ್ ಮೇಡಮ್. ಇಫ್ ಇಟ್ ಈಸ್ ಲೀಗಲ್, ಡೆಫಿನೆಟ್ಲಿ ಐ ಹ್ಯಾವ್ ಟು ಗೋ, ಬಿಕಾಸ್ ಒಂದು ನೋಟಿಸ್ ಕೊಟ್ಟಿದ್ದಾರೆ, ನಾನು ಅದಕ್ಕೆ ಸಪೋರ್ಟ್ ಮಾಡಬೇಕು. ಅದು ಕಾನೂನಿಗೆ ನಾನು ಕೊಡುವಂತಹ ಗೌರವ. ಅದನ್ನು ಅರವಿಂದ್ ಕೇಜ್ರಿವಾಲ್ ಮಾಡಿದ್ದಾರಾ? ಎಸ್ ಮೇಡಮ್. ಏನಾಗುತ್ತೆ, ನೀವು ನೋಟಿಸು 9 ನೋಟಿಸ್ ಬಂದ್ಮೇಲೆ ಇಲ್ಲಿಗಲ್ ಎಲಿಗೇಷನ್ ಅಂತ ಚರ್ಚೆ ಮಾಡ್ತಾ ಅವ್ರು ನಿಂತ್ಕೊಂಡ್ರ ಮುಖ್ಯಮಂತ್ರಿ ಅವರು. ಅದೇ ನೀವು ಹೇಳ್ದಂಗೆ ಅವರು 9ನೇ ನೋಟಿಸ್ಗೆ ಲೇಟ್ ಮಾಡಿ ಹೈಕೋರ್ಟ್ಗೆ ಹೋಗಿದ್ದಾರೆ ಅನ್ನೋದು ನಿಜ. ಲೇಟ್ ಮಾಡಿ ಹೈಕೋರ್ಟ್ ಹೋಗಿದ್ದು ನಿಜ. ಅದು ಹೈಕೋರ್ಟ್ ಅವರಿಗೆ ರಿಲೀಫ್ ಕೊಡಲಿಲ್ಲ, ಕಸ್ಟಡಿ ತಗೊಂಡಿದ್ದಾರೆ. ಬಟ್ ಅರವಿಂದ್ ಕೇಜ್ರಿವಾಲ್ ಯಾಕೆ ಹೋಗಿಲ್ಲ ಅಂದರೆ, DK ಶಿವಕುಮಾರ್ ಹೆಂಗೆ ಕಸ್ಟಡಿ ತಗೊಂಡ್ರಲ್ಲ ಆ ರೀತಿ ಅವ್ರಿಗೆ ತಗೋತಾರನ್ನೋ ಭಯ ಇತ್ತು. ಭಯಕ್ಕೆ ಏನಾದರೂ ಅವ್ರು ತಪ್ಪಿಸ್ಕೊಂಡ್ರೆ ಈಗ ಎಲ್ಲಿದ್ದಾರೆ ಅವರು? ಎಸ್ ಮೇಡಮ್. ಅದು ನಾನು ಪ್ರಾಮಾಣಿಕ ಅಂತಾನೆ ಕೋರ್ಟಲ್ಲಿ ಹೇಳಿದ್ದಾರೆ. ಮತ್ತೆ ನಿಮಗೆ ನೇರವಾಗಿ ಹೇಳ್ತೀನಿ ಮೇಡಮ್, ಈ ಪತ್ರಿಕೆಯಲ್ಲೇ ನಾನು 2-3 ನಿಮಗೆ ಇವಾಗ ಸರ್ ಡಿಸ್ಕಸ್ ಮಾಡಬೇಕಾದ್ರೆ ಯಾವುದೇ ED ಆಗಲಿ ಇನ್ನೊಂದಿನೊಂದಾಗಲಿ ಸ್ವಚ್ಛ ಮಾಡೋಕ್ಕೆ ನಾವು ಇಲ್ಲಿ ಬಂದಿದ್ದು ಮೋದಿ ಅಂತ ಹೇಳ್ತಿದ್ರಲ್ಲ, ನಾನು 2-3 ನೀವು ಸಮಯಾವಕಾಶ ಕೊಟ್ಟರೆ ಒಂದು 2-3 ಎಕ್ಸಾಂಪಲ್ ಕೊಡ್ತೀನಿ ಮೇಡಮ್. ಈ ದೇಶದ ED CBI ಇಂದ ಎಷ್ಟೆಲ್ಲ ದುರ್ಬಳಕೆ ಆಗ್ತಿದೆ ಅಂತ. ಉದಾಹರಣೆಗೆ ಶರದ್ ಪವಾರ್ ಅವ್ರಿಗೆ 2023 ED ದಾಳಿ ಮಾಡುತ್ತೆ ಮೇಡಮ್. ಅವ್ರ ಮೇಲೆ 70,000 ಕೋಟಿ ಮೌಲ್ಯದ ನೀರಾವರಿ ಹಗರಣ ಇರ್ತದೆ. BJP ಸೇರಿದ ಮೇಲೆ ಮೇಡಮ್ ಅವ್ರಿಗೆ ಆ ಗಂಭೀರ ಪ್ರಕರಣಗಳಿಂದ ಕ್ಲೀನ್ ಚಿಟ್ ಸಿಗ್ತದೆ. ಒಂದು ಸುಮೇಧ್ ಅಧಿಕಾರಿ ಅಂತ TMC ನಾಯಕರು, ಅವ್ರ ಮೇಲೆ ನಾರದ ಚೀಟ್ ಫಂಡ್ ಹಗರಣ ಇರ್ತದೆ. BJP ಸೇರಿದ ಮೇಲೆ ಅವರಿಗೆ ಪಶ್ಚಿಮ ಬಂಗಾಳದ ವಿರೋಧ ಪಕ್ಷದ ನಾಯಕ ಸ್ಥಾನ ಸಿಗ್ತದೆ ಮೇಡಮ್. ಇವರು ED ಹೆದರ್ತೀಯಾ, ಜೈಲ್ಗೆ ಹೋಗ್ತೀಯಾ, ಇಲ್ಲ ನಮ್ಮ ಹತ್ರ ಬರ್ತೀಯಾ ಅಂತ. 3ನೇದು ಮೇಡಮ್, ಅಶೋಕ್ ಚವ್ಹಾಣ ಕಾಂಗ್ರೆಸ್ನಿಂದ, ಇವ್ರ ಮೇಲೆ ಆದರ್ಶ ಹೌಸಿಂಗ್ ಸೊಸೈಟಿ ಪ್ರಕರಣ ಇರ್ತದೆ. ಇವ್ರಿಗೆ BJP ಸೇರಿದ ಮೇಲೆ, EDಗೆ ಎದುರು BJP ಸೇರಿದ ಮೇಲೆ ರಾಜ್ಯಸಭಾ ಸದಸ್ಯ ಮಾಡ್ತಾರೆ. ನಾರಾಯಣ ಠಾಣೆ ಅಂತ BJP ಜೊತೆ ಸೇರಿದ ವಿಲೀನ ಆಗ್ತಾರೆ. ಇವ್ರ ಮೇಲೆ ಅಂತ ಇದು ಇರ್ತದೆ, ಹಣ ಅಕ್ರಮ ವರ್ಗಾವಣೆ ಆರೋಪ ಇರ್ತದೆ, ಭ್ರಷ್ಟಾಚಾರ ಆರೋಪ ಇರ್ತದೆ. ಇವ್ರು BJP ಸೇರಿದ ಮೇಲೆ ರಾಜ್ಯಸಭಾ ಸದಸ್ಯ ಕೊಡ್ತಾರೆ, ಕೇಂದ್ರ ಸಚಿವ ಸ್ಥಾನ ಕೊಡ್ತಾರೆ. ಮತ್ತು ನವೀನ್ ಜಿಂದಾಲ್ಗೆ ಅವ್ರಿಗೆ ಕೂಡ ಕಬ್ಬಿಣ ಮತ್ತು ಕಲ್ಲಿದ್ದಲ ಹಗರಣ ಆರೋಪ ಇರ್ತದೆ. ಅವರಿಗೆ ಕುರುಕ್ಷೇತ್ರ ಲೋಕಸಭಾ MP ಸೀಟ್ ಕೊಡ್ತಾರೆ. ಆಮೇಲೆ ಅವ್ರನ್ನ ಗೆಲ್ಲಿಸ್ತಾರೆ. ಮತ್ತು ಮುಂದುವರೆದು ಈಗ
ಕರ್ನಾಟಕವನ್ನೇ ಧೂಳಿ ಮಾಡತಕ್ಕಂಥ ಜನಾರ್ದನ್ ರೆಡ್ಡಿ ಅವರಿಗೆ ಮತ್ತೆ ರೆಡ್ ಕಾರ್ಪೆಟ್ ಹಾಕಿ ಕರ್ಕೊಂಡಿದ್ದಾರೆ. ಅಂದರೆ ಇವರೆಲ್ಲ ಹೇಳೋದೇನು ಗೊತ್ತಾ ಮೇಡಮ್, ನಾನು ಯಾಕೆ ತುಂಬ ಪ್ರಜ್ಞಾಪೂರ್ವಕವಾಗಿ ಟಿ ವಿಲಿ ಕೂತು ಚರ್ಚೆ ಮಾಡ್ತಿರ್ತೀನಿ ಅಂದರೆ, ಈಗ 70 ವರ್ಷ ಅವ್ರು ಹಾಳು ಮಾಡಿದ್ರು, ನೀವು 10 ವರ್ಷ ಹಾಳು ಮಾಡ್ತೀರಾ? ಪ್ರಶ್ನೆ ಅವ್ರು ಹಾಳು ಮಾಡಿದ್ದಾರೆ ಮತ್ತು ಏನು ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಅಲ್ಲ ಮೇಡಮ್. ನೀವು ಅಧಿಕಾರದಲ್ಲಿ ಇದ್ದರೆ ನಿಮ್ಮನ್ನು ಪ್ರಶ್ನೆ ಮಾಡ್ತೀವಿ. ಈ ದೇಶದ ಸಾಮಾನ್ಯ ಜನ ನಾನು, ಈ ದೇಶದ ಪ್ರಜೆ ಮೇಡಮ್ ನಾನು. ನರೇಂದ್ರ ಮೋದಿ ಯಾರಿರಲಿ ಅಥವಾ ರಾಹುಲ್ ಗಾಂಧಿ ಯಾರಿರಲಿ, ಇನ್ನೊಬ್ಬರಾದಿರಲಿ, ಖರ್ಗೆ ಅವರಾದಿರಲಿ, ಅವ್ರನ್ನ ಪ್ರಶ್ನೆ ಮಾಡಬೇಕು. ಪ್ರತಿಯೊಬ್ಬ ನಾಗರಿಕನು ವಿರೋಧ ಪಕ್ಷದ ಸ್ಥಾನವನ್ನು ನಿಭಾಯಿಸಬೇಕು. ನೀವು ವಿರೋಧ ಮಾಡಿದಿರಿ ಅಂದ ತಕ್ಷಣ ನೀವು ವಿರೋಧಿಗಳಂತಲ್ಲ. ಇಲ್ಲೇನಾಗ್ತಿದೆ, ಮೋದಿಯವರು ನಾನು ತಿನ್ನಲ್ಲ ತಿನ್ನೋರ್ಗೂ ಬಿಡಲ್ಲ ಅಂತ. ಬಟ್ ಇಲೆಕ್ಟ್ರಿಕಲ್ ಬಾಂಡಲ್ಲಿ ಏನಾಯ್ತಪ್ಪ ಅಂದ್ರೆ ಮೇಡಮ್, ಅದು ಚಂದದೋ ದಂದ ಲೋ ಅಂತ. ಅಂದರೆ ನೀವು ನನಗೆ ಚಂದ ಕೊಡ್ರಿ, ನೀವು ದಂದ ತಗೊಳ್ರಿ ಅಂತ. ಅವರು ಡೆಮೋಕ್ರಸಿ ಸಿಸ್ಟಮನ್ನು ಎಷ್ಟು ನಾಶ ಮಾಡ್ತಿದ್ದಾರೆ, ಮಿಸ್ಯೂಸ್ ಮಾಡ್ತಿದ್ದಾರೆ ಅಂದರೆ ಮೇಡಮ್, ಇಡೀ ಕೊಲಿಜಿಯಂ ಸಿಸ್ಟಮ್ ಅವ್ರನ್ನು ಲೋಪ ಮಾಡಕ್ಕೆ ನೋಡ್ತಾರೆ. ಅದನ್ನ ಚಂದ್ರಚೂಡ್ ಅಂತ ಒಬ್ಬ ಮುಖ್ಯ ನ್ಯಾಯಾಧೀಶ ಇದ್ದಿದ್ದರಿಂದ ಇವತ್ತು ನಾವು ನ್ಯಾಯಾಂಗ ವ್ಯವಸ್ಥೆ ಚೆನ್ನಾಗಿ ನೋಡ್ತಿದ್ವಿ. ಇಲ್ಲಾಂದ್ರೆ ಅದನ್ನು ಮುಚ್ಚಾಕ್ತಿದ್ದಾರೆ. ರೈಟ್. ಇನ್ನೊಂದು ಪಾಯಿಂಟ್ ನೀವು ರೈಸ್ ಮಾಡಿದ್ರಿ. ಎಸ್ ಮೇಡಮ್. ಇಡೀ ವಿಶ್ವವೇ ಕೋವಿಡ್ನಿಂದ ನರಳ್ತಾ ಇದ್ದ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ಒಂದು ವ್ಯಾಕ್ಸಿನ್ ಸಿದ್ಧವಾಗುತ್ತೆ. ಎಸ್ ಮೇಡಮ್. ದೇಶದ ಪ್ರಧಾನಿ ಅಥವಾ ಆರೋಗ್ಯ ಇಲಾಖೆ ಒಂದು ವ್ಯಾಕ್ಸಿನ್ ಅನ್ನ ಕೊಡುತ್ತೆ ಅನ್ನೋದ್ರ ಉದ್ದೇಶ ಏನಾಗಿರಬಹುದು? ಎಸ್ ಮೇಡಮ್. ಒಂದೇನಾಗುತ್ತೆ ಗೊತ್ತಾ ಮೇಡಮ್, ಮುಖ ಮತ್ತು ಮುಖವಾಡಗಳ ಬೇರೆ. ಇವಾಗ ನಾನು ಟಿ ವಿಲಿ ನಿರಂತರವಾಗಿ ಬಂದಾಗ ಹಾರ್ಟ್ ಸಂಬಂಧಪಟ್ಟಂತನೂ ಡಿಬೇಟ್ಗಳು ನೋಡಿದ್ದೀನಿ. ಆಫ್ಟರ್ ಕೋವಿಡ್ ಹೃದಯಾಘಾತಗಳ ಸಂಖ್ಯೆ ಜಾಸ್ತಿ ಆಗಿದೆ, ಕಡಿಮೆ ಆಗಿದೆ ಮೇಡಮ್? ಜಾಸ್ತಿ ಆಗಿದೆ ಮೇಡಮ್. ಇತ್ತೀಚಿನ ವರದಿ ಪ್ರಕಾರ ಕೋವಿಡ್ ಅಥವಾ ಕೋವಿಡ್ ಸಂದರ್ಭದಲ್ಲಿ ಬಂದಂಥ ತಪ್ಪು ಟ್ರೀಟ್ಮೆಂಟ್ ಇಂದ ಸಾಯ್ತಿದ್ದಾರೆ ಅಂತ ಇದೆ. ವಿದೇಶದಲ್ಲಿ ಬಳಕೆಯಾದಂತಹ ವ್ಯಾಕ್ಸಿನೇಷನ್ ಇಂದ ಹೃದಯಾಘಾತಗಳ ಸಂಖ್ಯೆ ಜಾಸ್ತಿ ಆಗಿದೆ ಅನ್ನುವಂತ ಸದ್ಯ ರಿಪೋರ್ಟ್ ಬಂದಿದೆ. WHO ಅದನ್ನ ಅಧಿಕೃತವಾಗಿ ಪ್ರಕಟಣೆ ಹೊರಡಿಸಿದೆ. ಆದರೆ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಬಗ್ಗೆ ಯಾವುದೇ ರೀತಿಯ ಲ್ಯಾಬೊರೇಟರಿ ಟೆಸ್ಟ್ಗಳು ಆಗಿಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ರಿಪೋರ್ಟ್ ಅಧಿಕೃತವಾಗಿ ಬಂದಿಲ್ಲ. ಎಸ್ ಮೇಡಮ್. ಓಕೆ. ಹಾಗಾಗಿ ನೀವು ಹೇಳಿ ಮೇಡಮ್, ಈ ಒಂದು ಮೆಡಿಕಲ್ ಫೀಲ್ಡ್ ಅಲ್ಲಿ ಒಂದು ರೂಲ್ ಇದೆ ಮೇಡಮ್. ನೀವು ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ಮೆಡಿಸಿನ್ ಕೊಡಬೇಕಂದ್ರೆ ಅದು 3 ಹಂತಗಳಲ್ಲಿ ಟ್ರಯಲ್ ಆಗಿ 4ನೇ ಹಂತಕ್ಕೆ ಜನರಿಗೆ ಬರಬೇಕು. ಕೋವಿಡ್ ಶೀಲ್ಡ್ ಅಥವಾ ಇನ್ನೊಂದು ಎಷ್ಟು ಟ್ರಯಲ್ ಆಯ್ತು? ಪ್ರಶ್ನೆ ಮಾಡಿದ್ರಿಗೆಲ್ಲ ಅವತ್ತು ಸುಮ್ಮನೆ ಕೂರಿಸಿದ್ರು ಮೇಡಮ್. ದೇಶದ್ರೋಹದ ಪಟ್ಟ ಕಟ್ಟಿದ್ರು. ಮೋದಿ ಏನೋ ಮಾಡ್ತಿದ್ದಾರೆ ಅಂದ್ರು. ಮೋದಿ ಅದು ಜನ ಪರವಾಗೇ ಮಾಡಿದ್ದೇ ಆಗಿದ್ರೆ ಗಂಟೆ ಹೊಡಿರಿ, ಚಪಾಳೆ ತಟ್ರಿ, ಇದೆಲ್ಲ ನಾನ್ಸೆನ್ಸ್ ಅಲ್ವಾ? ನಾನು ಯಾವುದೇ ಪಕ್ಷದ ಪರ ಅಲ್ಲ. ಎಸ್ ಮೇಡಮ್. ಒಂದು ಮಗು ಊಟ ಮಾಡಲಿಲ್ಲ ಅಂತ ಹೇಳಿದ್ರೆ ಚಂದಮಾಮನ್ ತೋರಿಸ್ತಾರೆ. ಅದೇ ಮಗು ಊಟ ಮಾಡಲಿಲ್ಲ ಅಂದ್ರೆ ಕೋಲ್ ತಗೊಂತಾರೆ. ಈ ತರದೊಂದು ಸಿಚುವೇಶನ್ ಇರುತ್ತೆ. ಆಗ ದೇಶದ ಪರಿಸ್ಥಿತಿ ವಿಶ್ವದಲ್ಲಿ ಕೋವಿಡ್ ಅಂತ ಒದ್ದಾಡ್ತಿದ್ದಾಗ ದೇಶದ ಆರೋಗ್ಯದ ಸದುದ್ದೇಶದಿಂದ ಆರೋಗ್ಯ ಉಳಿಸೋ ನಿಟ್ಟಿನಲ್ಲಿ ವ್ಯಾಕ್ಸಿನ್ಗಳು ಬಂದಿದ್ದಾವೆ ಅಂತ ನಾವು ಯೋಚನೆ ಮಾಡೋಕ್ಕಾಗಲ್ಲ. ಡೆಫಿನೆಟ್ಲಿ ಟ್ರಯಲ್ಸ್ ಆಗಬೇಕು. ಟ್ರಯಲ್ಗಳು ಆ ಹಂತದಲ್ಲಿ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದು ಬಹಳ ಮುಖ್ಯ. ವೈಜ್ಞಾನಿಕ ಸಂಸ್ಥೆ ಆ ವ್ಯಾಕ್ಸಿನ್ಗಳನ್ನು ಸಿದ್ಧಪಡಿಸ್ತವೆ ಅಂದರೆ ಅಂತ ಯಾವುದೇ ಪ್ರಿಪ್ರೇಷನ್ ಇಲ್ಲದೆ ಕೊಟ್ಬಿಟ್ಟಿದ್ದಾರೆ. ಹಂಗಾದ್ರೆ ಅದಕ್ಕೆ ಮೇಡಮ್ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದು. ಮತ್ತೆ ನಾವು ಮೋದಿಯವರ ಉದ್ದೇಶ ಚೆನ್ನಾಗಿತ್ತು ಅನ್ನೋದೇ ಆಗಿದ್ರೆ, ಆ ಚೆನ್ನಾಗಿತ್ತು ಅನ್ನೋ ಉದ್ದೇಶನ ಅಪ್ರಿಷಿಯೇಟ್ ಮಾಡೋಣ. ಜೊತೆಗೆ ಅದರಿಂದ ಇವತ್ತು ಹಾರ್ಟ್ ಅಟ್ಯಾಕ್ಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಅನ್ನೋದನ್ನು ಕೂಡ ಒಪ್ಕೊಳ್ಳೋಣ. ಮತ್ತೆ ಎಲೆಕ್ಟ್ರಿಕಲ್ ಬಾಂಡಲ್ಲಿ ಇವರೆಲ್ಲ ಕೋವಿಡ್ ಶೀಲ್ಡ್ ಅವರೆಲ್ಲ ದುಡ್ಡು ಕೊಟ್ಟಿದ್ದಾರೆ ಮೇಡಮ್ ಮೋದಿ ಅವ್ರಿಗೆ. ಅಂದ್ರೆ ಅಂತದ್ದು ಯಾವುದೇ ಕೇಸ್ ಬಂದ್ರು ಅಲ್ಲೇ ಮನ್ನಾ. ಸರ್, ಇದಕ್ಕೆ ಉತ್ತರ ಕೊಡಬೇಕು. ಯಾಕಂತ ಹೇಳಿದ್ರೆ ಅತಿ ಹೆಚ್ಚು ಗಳಿಸಿದಂತಹ ಇದೊಂದಿಗೆ ಉತ್ತರ ಕೊಡಕ್ಕಲ್ಲ, ಅವ್ರದೆಲ್ಲ ಕ್ವಶನ್ ಉತ್ತರ ಕೊಡ್ತೀನಿ ನಾನು. ಪ್ಲೀಸ್ ಕಂಟಿನ್ಯೂ ಸರ್, ಹೇಳಿ. ಇದೊಂದಿಗೆ ಉತ್ತರ ಕೊಡೋಕ್ಕಾಗೋದಿಲ್ಲ, ಸರಿ ಇಲ್ಲ. ಅದು ಚೂಸಿ ಕ್ವಶನ್ಸ್ ಕೇಳಬೇಡಿ ದಯವಿಟ್ಟು. ಬಟ್ ಈಗ ಕೋವಿಡ್ ಬರೋಣ. ವಿಶ್ವದ ಇಡೀ ವಿಶ್ವಕ್ಕೆ ಬಂದಿರತಕ್ಕಂಥ ಮಾರಕವಾಗ್ತಕ್ಕಂಥ ರೋಗದ ಭೂತ ನಮ್ಮನ್ನೆಲ್ಲ ಇಡೀ ವಿಶ್ವವನ್ನೇ ಬಿಡಲಿಲ್ಲ. ನಮ್ದಾದ್ರೂ ಅಟ್ಲೀಸ್ಟ್ 120-125-130 ಕೋಟಿ ಜನಸಂಖ್ಯೆ. ನಾವಿನ್ನೂ ಆ ಒಂದು ಡೌನ್ ಟ್ರಾಡನಲ್ಲಿ ಇದ್ದೀವಿ. ಕೆಲವು ಗ್ರಾಮಾಂತರಗಳಲ್ಲಿ ಇನ್ನು ಕೆಲವು ಸೌಲಭ್ಯಗಳು ತಲುಪಿಲ್ದಿರತಕ್ಕಂಥ ದೇಶ. 50-60% ಗ್ರಾಮೀಣ, 40% ನಗರ. ಆ ಥರ ಇಡೀ ವಿಶ್ವದಲ್ಲೇ ದೊಡ್ಡದಾಗಿರ್ತಕ್ಕಂಥ ನಮ್ಮ ಈ ಪ್ರಜಾಪ್ರಭುತ್ವದಲ್ಲಿ ಒಂದು ರಾಜ್ಯ ಮೇಂಟೈನ್ ಮಾಡೋಕ್ಕಲ್ಲ, ಒಂದು ಜಿಲ್ಲೆ ಮೇಂಟೈನ್ ಮಾಡೋಕ್ಕಲ್ಲ, ಒಂದು ಹಳ್ಳಿ ಮೇಂಟೈನ್ ಮಾಡೋಕ್ಕಲ್ಲ. ಆ ಥರದಲ್ಲಿ ಫ್ರಾನ್ಸ್ ದೇಶ, ಯುರೋಪ್ ಕಮ್ಯುನಿಟಿ, ಎಂಟೈರ್ ಯುರೋಪ್ ಕಂಟ್ರಿ ವಾಸ್ ಶೇಕನ್ ಫಾರ್ ಕೋವಿಡ್, ಕರೆಕ್ಟ್, ಇನ್ಕ್ಲೂಡಿಂಗ್ ಚೈನಾ ಆಗಿರ್ಬೋದು, ಬೇರೆ ಅಮೆರಿಕ ಅಂತ ಅಡ್ವಾನ್ಸ್ ಟೆಕ್ನಾಲಜಿ ಇರತಕ್ಕಂಥ ಅಮೆರಿಕ ಕೂಡ ಒದ್ದಾಡ್ಬಿಡ್ತು. ಆಯ್ತಲ್ಲ, ನಾನು ಪ್ರಶ್ನೆ ಮಾಡ್ತಾ ಇರೋದು ಇಲ್ಲಿ ನರೇಂದ್ರ ಮೋದಿ ಎಷ್ಟು ಕರ್ಕೊಂಡ್ರು ಎಷ್ಟು ತಿನ್ಕೊಂಡ್ರು ಅಂತಲ್ಲ, ಸಹಸ್ರ ಜನರನ್ನು ಜೀವ ಉಳಿಸಿದ್ರು. ನಮ್ಮ ದೇಶಕ್ಕೆ ಬಂದಿರ್ತೀವಿ, ದೇಶದ ಹೊಸ ಪರ್ಯಾಟ ಆಯಿತು. ಅವ್ನು ಯಾರಾದರೂ ಮಾಡ್ಕೊಳ್ಳಿ, ವಿ ಆರ್ ನಾಟ್ ಬಾದರ್ಡ್. ತಿಂದಾಕದನ್ನ ಮಾಡಿದ ಕರ್ಮ ರಿಟರ್ನ್ಸ್. ಕರ್ಮ ಹೇಳುತ್ತೆ ಸೇಡಿ ನಿಂತ್ಕೊ ಅಂತ, ಟೈಮ್ ಹೇಳುತ್ತೆ ವೈಟ್ ಮಾಡು ಅಂತ ಹೇಳಿ. ಅದಕ್ಕೆ ಅವದೆಲ್ಲ ಅನುಭವಿಸ್ತಾರೆ ಅದನ್ನು. ನಾನು ಕೇಳೋದು ಏನಂತಂದ್ರೆ, ಇಲ್ಲಿ ಬರೀ ಕೇವಲ ಸಣ್ಣ ಅಂಕಿಅಂಶಗಳು ಕೂಡ ದೇಶದ ಭವಿಷ್ಯ ನಿರ್ಧಾರ ಮಾಡಲ್ಲ. ಅದ್ಯಾವುದು ದೇಶದ ನಿರ್ಧಾರ ಮಾಡಲ್ಲ. ಪ್ರಶ್ನೆ ಹುಟ್ಟೋದು ಏನಂತಿದ್ರೆ ಇಲ್ಲಿ ನಿಮ್ಮ ಈ ಸಬ್ಜೆಕ್ಟ್ ಏನಿದೆ, ನರೇಂದ್ರ ಮೋದಿ ವರ್ಸಸ್ ಇಂಡಿಯಾ.
ಮೇಡಮ್ ಇಲ್ಲಿ ಇಂಡಿಯಾಗೆ 27 ಖಿಚಡಿ ಒಂದು ಪಕ್ಷಕ್ಕೆ ಒಂದು ಸಿದ್ಧಾಂತ ಇಲ್ಲ, ನೋ ಲೀಡರ್ಶಿಪ್. ಒಬ್ಬರಾರು ಡಿಕ್ಲೇರ್ ಮಾಡ್ಕೋತಾರ ನಮ್ಮ ಕ್ಯಾಂಡಿಡೇಟ್ ಇವನಿ ಅಂತೇಳಿ, ನಮ್ಮ ಪ್ರಧಾನಮಂತ್ರಿ ಇವನಿ ಅಂತ ಒಬ್ಬ ಡಿಕ್ಲೇರ್ ಮಾಡ್ಕೋತಾರ? ಖರ್ಗೆ ತೆಗೆದ್ರು, ಆಗ್ಲೇ ಬೇರೆ ಬೇರೆ ಕಡೆ ಶುರು ಆಗ್ಬಿಡ್ತು. ಮಮತಾ ದೀದಿ ಇವರೆಲ್ಲ ಶುರು ಮಾಡ್ಕೊಂಡ್ಬಿಟ್ರು. ನಾವು ಕೊನೆಗೆ ನಾನು ಬರ್ತೀನಿ, ನಾನು ಆಗ್ಬೇಕು ಅಂತ ಬಂತು. ನರೇಂದ್ರ ಮೋದಿ ವಾಟ್ ಸಿ ಅವ್ರು ಇವಾಗ ಕೆಲವು ಕಣ್ಣಿಗೆ ನೋಡಿ ಮೇಡಮ್, ಒಂದು ಒಳ್ಳೆ ವಸ್ತು ಬಂದಾಗ ಅದು ಕೆಟ್ಟ ಕಣ್ಣು ಬೀಳ್ತವೆ, ಒಳ್ಳೆ ಕಣ್ಣು ಬೀಳುತ್ತೆ. ನಾವು ಯಾವುದೇ ಪಾರ್ಟಿ ಪ್ರತಿವಾದಿಗಳಲ್ಲ, ಸಿದ್ಧಾಂತವಾದಿಗಳಲ್ಲ. ನಮ್ಮ ಕಣ್ಣದೇನು ಅಂದರೆ ನರೇಂದ್ರ ಮೋದಿ ಅವರು ಏನು ಸ್ಟ್ರಾಟಜಿ ಪ್ಲಾನರ್ ಅವರು. ರಾಜನೀತಿ ಒಳಗೆ ಮೇಡಮ್ ಇಲ್ಲಿ ರಾಜನೀತಿ ಅಂತ ಬಂದಾಗ ಇಟ್ಸ್ ಆಲ್ ಪ್ಲೇಡ್ ನೆಟ್ ಪ್ರೋಗ್ರಾಮ್ ಗೇಮ್ಸ್. ನೀವು ಬರೀ ಸುಮ್ಮನೆ ಕೂತ್ಕೊಂಡು ಸರ್ಫೇಸ್ ಲೆವೆಲ್ ಲ್ಯಾಂಗ್ವೇಜಲ್ಲಿ ಮಾತಾಡಕ್ಕೆ ಬರೋಲ್ಲ. ಇಟ್ಸ್ ಗೇಮ್ ಆಫ್ ವಾರ್. ಪೊಲಿಟಿಕಲ್ ಇಸ್ ಎ ಗೇಮ್ ಆಫ್ ವಾರ್. ಬೇರೆ ಬೇರೆ ಸ್ಟ್ರಾಟಜಿಗಳು, ಬೇರೆ ಬೇರೆ ಮೆಥಡಾಲಜಿ ಕೂಡ ಆಗುತ್ತೆ. ಒಂದು ಸಾಮ್ರಾಜ್ಯ ಉಳಿಸು, ಒಂದು ಸಾಮ್ರಾಜ್ಯ ಎಪ್ಸು, ಇದು ರಾಜನೀತಿ. ಮಹಾಭಾರತ ತಗೊಳ್ಳಿ, ರಾಮಾಯಣ ತಗೊಳ್ಳಿ, ಯಾವುದೇ ತಗೊಳ್ಳಿ, ವಿಶ್ವದ ಎಲ್ಲ ಯುದ್ಧಗಳೆಲ್ಲ ತಗೊಳ್ಳಿ ನೀವು, ಎಲ್ಲ ಪ್ಲಾಂಟೆಡ್ ಪ್ರೋಗ್ರಾಮ್ಗಳೇ ಯುದ್ಧಗಳಾಗಬೇಕಾದ್ರೂ ಕೂಡ ಸ್ಟ್ರಾಟಜಿ ಡೆವಲಪ್ಮೆಂಟ್ ಆಯಿತು. ನರೇಂದ್ರ ಮೋದಿ ತಗೊಳ್ಳಿ, ನರೇಂದ್ರ ಮೋದಿ ವರ್ಸಸ್ ಇಂಡಿಯಾ ಮಾಡಿದಾಗ ಇಂಡಿಯಾನ ಹೆಸರಿನಲ್ಲಿ ಕೂಡ ಅನ್ವರ್ತನಾಮ, ಇಂಡಿಯಾಗೆ ಸಂಬಂಧಪಟ್ಟಕ್ಕ ಒಂದು ಇಮೇಜ್ ಇಲ್ಲ ವಿರೋಧ ಪಕ್ಷದವರಿಗೆ. ನರೇಂದ್ರ ಮೋದಿ ತಗೊಳ್ಳಿ, ಸ್ಟ್ರಾಟಜಿ ಡೆವಲಪ್ಮೆಂಟ್ ಹಿಂಗಾಯ್ತು. ಅದು ರಾತ್ರೋರಾತ್ರಿ ಬೆಳೆದಿಲ್ಲ ಅವರು. 2002 ಹಿ ವಾಸ್ ಕಾಲ್ಡ್ ಹಿಂದೂ ಹೃದಯ ಸಾಮ್ರಾಟ ಅಂತ ತಗೊಂಡ್ರು 2002ನಲ್ಲಿ. 2007ನಲ್ಲಿ ಏನು ತಗೊಂಡ್ರು ಅಂತಂದ್ರೆ ಗುಜರಾತ್ ಶೈನಿಂಗ್ ಅಂತ ತಗೊಂಡ್ರು. 2014 ಏನು ತಗೊಂಡ್ರು ಏಮ್ ಟು ಇಂಡಿಯಾ ಅಂತಂದ್ರು, ಏಮ್ ಫೋಕಸಿಂಗ್ ನೇಷನ್ ಅಂತಂದ್ರು. 2019 ನಡ್ಕೊಂಡ್ ಬರ್ತಾ ಇದೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಅವ್ರು ಇಂಡಿಯಾದೊಳಗೆ ಏನು ಬೇರೆ ಬೇರೆ ಏನು ಮಾಡಲಿಲ್ಲ ಅವರು. ಏನು ಸನಾತನ ಧರ್ಮಕ್ಕೆ ಅವನತಿ ಬಂದಾಗ ಆ ಧರ್ಮಕ್ಷಾತ್ರ ಪಾಲಕರನ್ನ ಇಲ್ಲಿ ಸ್ಥಾಪನೆ ಮಾಡ್ತಾ ಹೋದ್ರು. ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮ ಜನ್ಮಭೂಮಿ ಇದೆಯಲ್ಲ, ಇದು ಯಾರಪ್ಪನ ಸೊತ್ತೇನಲ್ಲ ಅದು. ಅದನ್ನೇ ಸರ್ ಈಗ ಇವರು ಒಕ್ಕೂಟದವ್ರು ಏನ್ ಕೇಳ್ತಿದ್ದಾರೆ ಅಂದ್ರೆ, ದೇಶದಲ್ಲಿ ಬಡತನ ತಾಂಡವಾಡ್ತಾ ಇದೆ, 3 ಹೊತ್ತು ಊಟ ಕೊಡೋದ್ರ ಬಗ್ಗೆ ಯೋಚನೆ ಮಾಡಿ ನೀವು ಧರ್ಮ ಅಂತ ಹೋದ್ರೆ ನೀವು ಎಲ್ಲಿ ದೇಶವನ್ನು ಉದ್ಧಾರ ಮಾಡೋದಕ್ಕೆ ಸಾಧ್ಯ? ದೇವಸ್ಥಾನ ಕಟ್ಟಿದ್ರಿಂದ ದೇವಸ್ಥಾನ ಕಟ್ಟಿದ್ದು ಯಾರಾದ್ರೂ ತೆರಿಗೆಯಿಂದ ಕಟ್ಟಿದ್ರು ಅದನ್ನ? ಈಗ ಸರ್ಕಾರ ಜನಗಳು ತಮ್ಮ ವಿಶ್ವಾಸದಿಂದ ಆಯ್ತಪ್ಪ ಅದೇ ಬರ್ತೀನಿ ನಾನು ಅದೇ ವಿಷಯಕ್ಕೆ ಬಂದ್ಬಿಡ್ತೀನಿ. ನೀವು ವಕ್ಸ್ ಬೋರ್ಡ್ ಒಳಗೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ವಹಿವಾಟು ಆಗ್ತಾ ಇದೆ, ಅದು ದುಡ್ಡೆಲ್ಲ ವ್ಯವ ಆಗ್ತಿದೆ. ತಂದ್ಬಿಟ್ಟು ಹಾಸ್ಪಿಟಲ್ ಮಾಡಿ, ತಂದ್ಬಿಟ್ಟು ಸ್ಕೂಲ್ ಮಾಡಿ, ಮಾಡಿ ಮೇಲೆ ರಾಜಕಾರಣ ಮಾಡೋದು ಎಲ್ಲರೂ ಅಯೋಗ್ಯರು ಈ ದೇಶದಲ್ಲಿ. ಧರ್ಮನೇ ಬೇರೆ, ರಾಜಕಾರಣನೇ ಬೇರೆ. ಯಾರು ಅಭಿವೃದ್ಧಿ ರಾಜಕಾರಣ ಮಾಡದಿರ ಅಯೋಗ್ಯರು ಇದ್ದಾರಲ್ಲ, ಅವ್ರ ಧರ್ಮವನ್ನ ಸೇರಿಸ್ತಾರೆ. ಯಾಕೆ ಅಯೋಗ್ಯನ ತುಂಬಾ ಗಂಭೀರ ಪದ ಯೂಸ್ ಮಾಡ್ತೀನಿ ಅಂದ್ರೆ, ಮತ್ತೆ ನಾವು ಆ ಹಳ್ಳಿಲಿ ಇದಾರಲ್ಲ ಮೇಡಮ್, ಹಸಿವು, ಬಡತನ, ನಿರುದ್ಯೋಗದಿಂದ ಅವ್ರ ಪರವಾಗಿ ಮಾತಾಡಬೇಕಾಗಿದೆ. ಇಲ್ಲ ಅಂದ್ರೆ ದೇಶ ಮತ್ತೆ ಪಾಕಿಸ್ತಾನ ಇನ್ನೊಂದು ಬಡತನ ದೇಶ ಆಗುತ್ತೆ ಮೇಡಮ್. ಈ ಮೋದಿ ಈ ದೇಶದ ಪ್ರಧಾನಿ ಮೇಡಮ್, ಗೌರವಯುತ ಪ್ರಧಾನಿ. ಈ ದೇಶದ ಡೆವಲಪ್ಮೆಂಟ್ ಮಾಡಲಿ ಹೋಗ್ಬಿಟ್ಟು ಅಲ್ಲಿ 11 ದಿನ ಉಪವಾಸ ಕುತ್ಕೊಂಡು ಆ ದರಿದ್ರ ಕೆಲಸವನ್ನ ಮೋದಿನೂ ಮಾಡಬಾರ್ದು, ರಾಹುಲ್ ಗಾಂಧಿನೂ ಮಾಡಬಾರ್ದು. ಅಲ್ಲಿ ಆ ಧರ್ಮಕ್ಕಾದಂಥ ಒಬ್ಬರು ಮುಖ್ಯಸ್ಥರಿದ್ದಾರೆ, ಪೂಜನೀಯ ಸ್ಥಾನದಲ್ಲಿದ್ದಾರೆ, ಅವ್ರು ಮಾಡಬೇಕು. ನೀವು ಕೋವಿಡ್ ಸಂದರ್ಭದಲ್ಲಿ ಅದೇನು ನಡೆದಿದೆ ಅಂತ ಕೇಳ್ತಿದ್ರಿ ಮೇಡಮ್. ಇವ್ಲಿ ಏನಾಗಿದೆ ಕೋವಿಡ್ ಸಂದರ್ಭ 7 ಏನಂದರೆ ಏನದು ಒಂದು ನಿಮಿಷ ಮೇಡಮ್, ಏನು ಈ ಔಷಧಿಗಳ ಗುಣಮಟ್ಟ ಚರ್ಚೆ ಆಗಿದೆ ಅಂದರೆ ಅದರ ಟೆಸ್ಟ್ ಮಾಡಿದೆ. ಇಲೆಕ್ಷನ್ ಬಾಂಡನ್ನು 7 ಕಂಪನಿಯಿಂದ ನರೇಂದ್ರ ಮೋದಿ ಗೌರ್ಮೆಂಟ್ ತಗೊಳುತ್ತೆ ಮೇಡಮ್. ನಾನು ಅದಕ್ಕೆ ಹೇಳಕ್ ಬಂದೆ ನಿಮ್ಗೆ. ಇಲ್ಲಿ ನೋಡಿ ಅದನ್ನ ಹೆಸರು ಕೂಡ ಹೇಳ್ತೀನಿ, ಎಷ್ಟು ತಗೊಳ್ತು, ಯಾವತ್ತು ತಗೊಳ್ತು ಅಂತ ಹೇಳ್ತೀನಿ ನಿಮಗೆ. ಸಬ್ಜೆಕ್ಟ್ ಯಾವುದು ಮೇಡಮ್ ಇದು? ಅದೇ ಸರ್, ಅರೆಟೋ ಲ್ಯಾಬ್ ಅಂಡ್ ಹರರೋ ಏನೇನಿದೆ ಎಲ್ಲ ತಕ್ಕೊಬೇಕು ನಾವೀಗ. 39 ಕೋಟಿ ತಗೊಳ್ತದೆ ಮೇಡಮ್ ಒಂದು. ಎರಡನೇದು ಟೊರೊಂಟೊ ಫಾರ್ಮ್ ಇಂದ 77 ಕೋಟಿ ತಗೊಳ್ತಾರೆ ಮೇಡಮ್. ಮತ್ತೆ ಜೈಡಸ್ ಹೆಲ್ತ್ ಕೇರ್ ಇಂದ 29 ಕೋಟಿ ತಗೋತಾರೆ. 4ನೇದಾಗಿ ಗ್ಲೇನ್ ಮಾರ್ಕ್ ಅನ್ನೋ ಕಂಪನಿಯಿಂದ 9 ಕೋಟಿ 75 ಲಕ್ಷ ತಗೋತಾರೆ. ಸಿಪ್ಲಾ ಅನ್ನೋ ಕಂಪನಿಯಿಂದ 39 ಕೋಟಿ 2 ಲಕ್ಷ ತಗೋತಾರೆ. ICAA ಲ್ಯಾಬೊರೇಟರೀಸ್ ಲಿಮಿಟೆಡ್ ಇಂದ 13 ಕೋಟಿ ತಗೋತಾರೆ. ಇಂಪಾಸ್ ಫಾರ್ಮಾಸ್ಯೂಟಿಕಲ್ ಇಂದ 20 ಕೋಟಿ ತಗೋತಾರೆ. ಯಾಕೆ ಈ ವೈಫಲ್ಯಗಳನ್ನು ಮುಚ್ಚೋದಕ್ಕೆ ಚುನಾವಣಾ ಬಾಂಡ್ ಅನ್ನೋದು ಒಂದು ಅಸ್ತ್ರ ಅಂತ ನೀವು ಮೇಡಮ್? ಚುನಾವಣೆ ಬಾಂಡ್ ಈ ವೈಫಲ್ಯ ಅಲ್ಲ ಮೇಡಮ್, 1000 ವೈಫಲ್ಯಗಳಿಗೆ ಚುನಾವಣಾ ಬಾಂಡ್ ಮೂಲ ಆಧಾರ. ಇಲ್ಲಿ ಈ ದೇಶದಲ್ಲಿ ಏನು ಇವರು ಮೋದಿಯವರು ಇವ್ರು ಒಂಥರ ಕಂಪನಿಗಳ ವೈಫಲ್ಯಗಳು. ಹೌದು ಮೇಡಮ್. ಈ ದೇಶದಲ್ಲಿ ಇಲ್ಲಿವರೆಗೆ ಏನು ಇಲ್ಲಿಗಲ್ ನಡೆದಿದೆಯಲ್ಲ, ಅದಕ್ಕೆ ಮೂಲ ನೀವೆಲ್ಲಿ ಹುಡುಕಿದ್ರೆ ಸುಮ್ಮನೆ ನಾವೆಲ್ಲ ಮಿನಿಮಮ್ ತಿಳ್ಕೊಂಡವ್ರು ಮೇಡಮ್. ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾದಂಥ ಚಂದ್ರಚೂಡ್ ಹೇಳಿದ್ದಾರೆ ಈ ರೀತಿ ಭಾರತದಲ್ಲೇ ನಡೀಲಿಲ್ಲ ಅಂತ. ನೀವು ಒಬ್ರು
ಒಬ್ಬರ ಹತ್ರ 500 ಕೋಟಿ 1000 ಕೋಟಿ ತಗೊಳ್ಳೋದು, ಲಕ್ಷಾಂತರ ಕೋಟಿ ವ್ಯವಹಾರಗಳನ್ನು ಒಬ್ಬನಿಗೆ ಕೊಡೋದು. ಈಗ ನಾನು ನಿಮಗೆ ಒಂದು ಲಂಚ ಕೊಟ್ಟಿದ್ದೀನಿ ಅನ್ನೋ ಸಲಿಗೆಯಿಂದ ಏನು ಬೇಕಾದ್ರೂ ಮಾಡಬಹುದು ಮೇಡಮ್. ಆ ವ್ಯವಹಾರಗಳು ಇಲ್ಲಿ ನಡೆದಿದೆ. ಮೋದಿಯವರು ಅಧಿಕಾರಕ್ಕೆ ಬಂದಿದ್ದು ಇದು ಭ್ರಷ್ಟಾಚಾರ ವಿರೋಧಿಸಿ ಮತ್ತೆ ಅದೇನು ಕೆಲಸ ಮಾಡ್ತಿದ್ದಾರೆ. ಈ ದರಿದ್ರ ಕೆಲಸವನ್ನ ರಾಹುಲ್ ಗಾಂಧಿ ಮಾಡಿದ್ರು ವಿರೋಧ ಮಾಡ್ಬೇಕು ನಾವು. ಯಾವುದೋ ಒಂದು ಹಿನ್ನೆಲೆಯಿಂದ ಬಂದು ರಾಹುಲ್ ಗಾಂಧಿ ಗ್ರೇಟ್ ಮೋದಿ ಗ್ರೇಟ್ ಅಲ್ಲ, ಇವರಿಬ್ರು ತಪ್ಪು ಮಾಡಿದ್ರೆ ದರಿದ್ರೆ. ಹಾಗಾಗಿ ಜನಸಾಮಾನ್ಯರಾದ ನಾವು ವಿರೋಧ ಪಕ್ಷ ಸ್ಥಾನವನ್ನು ನಿರ್ಧರಿಸಬೇಕಾಗ್ತದೆ. ರೈಟ್ ಸರ್, ಇಂಡಿಯಾ ಒಕ್ಕೂಟ ಇವತ್ತು ಬಹುದೊಡ್ಡ ಅಜೆಂಡಾವನ್ನು ಇಟ್ಟುಕೊಂಡು ದೇಶದ ಜನತೆಯ ಮುಂದೆ ಬಹುದೊಡ್ಡ ವಿಚಾರವನ್ನು ಪ್ರಸ್ತಾಪ ಮಾಡಿದೆ. ಅವರ ಈ ಪ್ರಯತ್ನ ಫಲಿಸುತ್ತೆ ಅಂತ ಅನ್ಸುತ್ತೆ. ಯಾಕೆಂದರೆ 27 ಪಕ್ಷಗಳು ಅಂದರೆ ಸುಮ್ಮನೆ ಅಲ್ಲ, ಪ್ರತಿಪಕ್ಷವೇ ಇಲ್ದವರು 27 ಪಕ್ಷಗಳನ್ನು ಒಗ್ಗೂಡಿಸಿಕೊಂಡು ಮೋದಿ ವಿರುದ್ಧ ನಿಂತುಕೊಂಡಿದ್ದಾರೆ. ಇದು ಮೋದಿ ವಿರುದ್ಧ ಅಂತಲ್ಲ, ಒಂದು ರಾಜಕೀಯ ಪಕ್ಷದ ವಿರುದ್ಧ ವಿರೋಧ ಪಕ್ಷದವರು ನಡೆಸೋಂಥ ಒಂದು ಹೋರಾಟ. 77ರಲ್ಲಿ ಮತ್ತೆ ಅದೇ ವಿಚಾರಕ್ಕೆ ಬಂದಾಗ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ತಂದರು. ಆಗಲೂ 30 ಪಕ್ಷಗಳು ಜಾಸ್ತಿ ಇತ್ತು. ಅವಾಗ ಇನ್ನೂ ಭಾರತೀಯ ಜನತಾ ಪಕ್ಷ ಆಗಿಲ್ಲ. 1982ರಲ್ಲಿ ಭಾರತೀಯ ಜನತಾ ಪಕ್ಷ ಉದಯ ಆಯಿತು. ಅವಾಗ ಜನಸಂಘ ಇತ್ತು. ಕಮ್ಯುನಿಸ್ಟರು ಅವಾಗ ಜ್ಯೋತಿ ಬಸು ಅವರು ವೆಸ್ಟ್ ಬೆಂಗಾಲ್ ಚೀಫ್ ಮಿನಿಸ್ಟರ್ ಆಗಿತ್ತು. ಆಮೇಲೆ ಜನತಂತ್ರ ಕಾಂಗ್ರೆಸ್ ಅಂತೇಳಿ ಬಾಬು ಜಗಜೀವನ್ ರಾಮ್ ಅವರು ಇದ್ರು. ಅವಾಗ ಇಂದಿರಾ ಗಾಂಧಿ ಕ್ಯಾಬಿನೆಟಲ್ಲಿದ್ದರು. ಅವರು ಹೊರಬಂದರು. ಚರಣ್ ಸಿಂಗ್ ಅಂತ ಜಾಟ್ ನಾಯಕ, ಭಾಳ ದೊಡ್ಡ ನಾಯಕರು, ಅವರೆಲ್ಲ ಸೇರಿಕೊಂಡು ಇಂದಿರಾ ಗಾಂಧಿ ವಿರುದ್ಧ ದೊಡ್ಡ ಹೋರಾಟ ಮಾಡೋದು. ಅದು ನಿಜವಾದಂಥ ಒಂದು ಸ್ವತಂತ್ರ ಸಂಗ್ರಾಮ ಅಂತಲೇ ಹೇಳ್ಬೋದು. ಆವಾಗಲೂ ಇವತ್ತು ಏನು ಹೇಳ್ತಾರೆ, ವಿರೋಧ ಪಕ್ಷದವರಿಗೆ ಯಾರು ನಾಯಕರಿಲ್ಲ ಅಂತೇಳಿ. ಆಗಲೂ ಹೋರಾಟ ಮಾಡುವಾಗ ಅಥವಾ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಾಗ ಅವಾಗಲೂ ಯಾರು ನಾಯಕರಿಲ್ಲ. ಮೊರಾರ್ಜಿ ದೇಸಾಯಿ ಅಂತ ಒಬ್ಬ ಪ್ರಾಮಾಣಿಕ ವ್ಯಕ್ತಿ. ಮಹಾರಾಷ್ಟ್ರ ಮತ್ತು ಗುಜರಾತ್ ಒಂದೇ ಆಗಿತ್ತು. ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದರು ಅವರು ಭಾರತದ ಪ್ರಧಾನಮಂತ್ರಿ ಆಗಿ 2.5 ವರ್ಷಗಳ ಕಾಲ ಭಾಳ ನಿಸ್ವಾರ್ಥವಾಗಿ ಭಾಳ ಚೆನ್ನಾಗಿ ದೇಶವನ್ನು ಮುನ್ನಡೆಸಿದ್ರು. ಹಾಗೆ 1962ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಜೈ ಕಿಸಾನ್ ಜೈ ಜವಾನ್ ಅಂತೇಳಿ ಭಾಳ ದೊಡ್ಡ ಆಡಳಿತವನ್ನು ಲಾಹೋರ್ ತನಕ ಸೈನ್ಯ ನುಗ್ಗಿಸಿ ಒಂದು ಪ್ರಚಂಡ ವಿಜಯವನ್ನು ಗಳಿಸಿದ್ರು. ಈ ದೇಶಕ್ಕೆ ನರೇಂದ್ರ ಮೋದಿ ಒಬ್ಬರೇ ಅಲ್ಲ, ಭಾಳಷ್ಟು ಜನ. ಮೊರಾರ್ಜಿ ದೇಸಾಯಿ ಅಂತ ವ್ಯಕ್ತಿ ಈ ದೇಶವನ್ನು ಭಾಳ ಚೆನ್ನಾಗಿ ನಡೆಸಿದ್ರು. ಆಮೇಲೆ ಬಂದಂಥ ಭಾಳ ಪ್ರಧಾನಮಂತ್ರಿಗಳು ಈ ರಾಷ್ಟ್ರವನ್ನು ಭಾಳ ಕಟ್ಟಿದ್ದಾರೆ. ಆದರೆ ನಾಯಕರು ಮನಮೋಹನ್ ಸಿಂಗನ್ನು ಕಾಂಗ್ರೆಸ್ಸು ಪ್ರತಿಬಿಂಬಿಸಿರಲಿಲ್ಲ, ಇವರೇ ಪ್ರಧಾನಮಂತ್ರಿ ಆಗ್ತಾರೆ ಅಂತ. ಆಗ ಒಕ್ಕೂಟ ವ್ಯವಸ್ಥೆ ಬಂದಾಗ UPA ಸರ್ಕಾರದಲ್ಲಿ ಮನಮೋಹನ್ ಸಿಂಗನ್ನು ಪ್ರಧಾನಮಂತ್ರಿ ಮಾಡಿದ್ರು. ಅದೇ ರೀತಿ ವಿರೋಧ ಪಕ್ಷದವ್ರಿಗೆ ನಾಯಕರಾಗಬೇಕು, ಇಂಥವರೇ ನಾಯಕರಾಗಬೇಕು, ದೇಶ ನಡೆಸೋಕ್ಕೆ 140 ಕೋಟಿ ಜನಕ್ಕೆ ಒಬ್ಬರೇ ನಾಯಕರಾಗಿರ್ಬೇಕು, ಒಬ್ಬರಿಂದನೇ ದೇಶ ನಡೆಯುತ್ತೆ ಅನ್ನೋದು ಇಲ್ಲ, ಭಾಳ ಸುಳ್ಳಿದು. ಮತ್ತು 140 ಕೋಟಿಲಿ ಭಾಳಷ್ಟು ಜನ ನರೇಂದ್ರ ಮೋದಿ ಅಂತವ್ರು 1000 ಜನ ಹುಟ್ಟಬೋದು, ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಭಾಳ ಜನ ಹುಟ್ಟಬೋದು. ಆದರೆ ಸರ್ವಾಧಿಕಾರಿ ತೋರಿದಂಥ ಇಂದಿರಾ ಗಾಂಧಿ ಅವ್ರನ್ನ ದೇಶಕ್ಕೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅವರು ಮಾಡಿದರು. ಆದರೆ ಒಂದು ತಪ್ಪು ನಿರ್ಧಾರಗಳಿಂದ ಅವರು ಅಧಿಕಾರ ಕಳ್ಕೊಳ್ಬೇಕಾಯಿತು. ಕಾಂಗ್ರೆಸ್ ಅವನತಿ ಆಯಿತು. ಅದೇ ರೀತಿ ನರೇಂದ್ರ ಮೋದಿಯವರು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಮನ್ನಣೆ ಕೊಡಬೇಕು. ರೈಟ್ ಸರ್, ಇಂಡಿಯಾ ಒಕ್ಕೂಟದ ಈ ಪ್ರಯತ್ನ ಲೋಕಸಭಾ ಚುನಾವಣೆ ಮೇಲೆ ಅಂದರೆ ಎಫೆಕ್ಟ್ ಕೊಡುತ್ತಾ ಸರ್? ಮೇಡಮ್, ಈಗ ಎರಡು ಸ್ಟ್ರಾಟಜಿ ವರ್ಕ್ ಮಾಡಬೇಕು ಅವರು. ಲೋಕಸಭಾ ಚುನಾವಣೆ ಅಂತ ಬಂದಾಗ ದಿ ಮೂಡ್ ಆಫ್ ಮೈಂಡ್, ಮೂಡ್ ಆಫ್ ನೇಷನ್ ಅಂತ ಏನು ಹೇಳುತ್ತೆ ಗೊತ್ತಾ? ಮೂಡ್ ಆಫ್ ಏನು ಮಾಡುತ್ತೆ ನೇಷನ್? ನಮ್ಮ ಜನಗಳಲ್ಲಿ ಒಂದು ಡಿಫ್ರೆಂಟ್ ಮೂಡ್ಗಳು, ಸ್ಟೇಟ್ ಮೂಡ್ ಆ್ಯಂಡ್ ನ್ಯಾಷನಲ್ ಮೂಡ್, ನೇಷನ್ ಮೂಡ್. ಸ್ಟೇಟ್ ಮೂಡಲ್ಲಿ ಬಂದಾಗ ಯಾರು ನಮಗೆ ಒಳ್ಳೆಯ ಅಧಿಕಾರ ಕೊಡ್ತಾರೆ ಅಂತಂದಾಗ ಇರೆಸ್ಪೆಕ್ಟ್ ಆಫ್ ದ ಪಾರ್ಟಿ, ಅದು ಲೋಕಲ್ ಕರ್ನಾಟಕ ಕಾಂಗ್ರೆಸ್ ಆಗಿರ್ಬೋದು, ಅಥವಾ ಜನತಾದಳ ಆಗಿರ್ಬೋದು, BJP ಆಗಿರ್ಬೋದು, ಅಥವಾ ಬೇರೆ ಬೇರೆ ಸ್ಥಳೀಯ ಪಕ್ಷಗಳಾಗಿರ್ಬೋದು, ಸ್ಥಾನಿಕ ಪಕ್ಷಗಳು. ಸೆಂಟ್ರಲ್ ಅಂತ ಬಂದಾಗ ಏನಾಗುತ್ತೆ, ಈಗಿರತಕ್ಕಂಥ ಟ್ರೆಂಡ್ ಏನಂತಂದರೆ 2024 ದೇ ಫೋಕಸಿಂಗ್ ಓನ್ಲಿ ನರೇಂದ್ರ ಮೋದಿ. ಓಕೆ, ಅಲ್ಲ, ದೇ ಫೋಕಸಿಂಗ್ ಆನ್ ನರೇಂದ್ರ ಮೋದಿ. ಅಂದರೆ ಈ ಕೊಡೋಣ ಸೆಂಟ್ರಲಲ್ಲಿ ನೋಡುವ ಅದೇನು ಮಾಡ್ತಾರೆ, ಏನು ಮೂರು ಬಾರಿ ಕೊಟ್ಟು 2 ಬಾರಿ ಕೊಟ್ಟಿದ್ದೀವಿ, 3ನೇ ಬಾರಿ ಕೊಟ್ಟು ನೋಡೋಣ ಅಂತೇಳಿ. ಇದು ಮೂಡ್ ಆಫ್ ನೇಷನ್ ಅಂತಿದ್ದರೆ ಸಿಗುತ್ತೆ. ಇಲ್ಲ, ರಾಜ್ಯಕ್ಕೆ ಸಂಬಂಧಪಟ್ಟತಕ್ಕಂಥ ಅಭಿವೃದ್ಧಿಗಳಿದ್ದಾಗ ರಾಜ್ಯಕ್ಕೆ ಕೊಡ್ತಾರೆ, ರಾಷ್ಟ್ರೀಯ ಸಂಬಂಧಪಟ್ಟದಿದ್ದರೆ ಕೊಡ್ತಾರೆ. ರಾಷ್ಟ್ರಕ್ಕೆ ಯಾಕೆ ಇದು ಮೂಡ್ ಆಫ್ ಮೋಷನ್ ಅಂತ ಹೇಳಿದೆ ನಿಮಗೆ ಅಂದರೆ, ಇಡೀ ದೇಶದೊಳಗೆ ಏನೋ ವೈಬ್ರೆಂಟ್ ಮಾಡತಕ್ಕಂಥ ನಾಯಕ ವಿರೋಧ ಪಕ್ಷದಲ್ಲಿ ಇಲ್ಲ. ಇಡೀ ದೇಶದಲ್ಲಿ ಅವ್ರು ಏನಾದರೂ ಒಂದು ಸರಿ ಬಂದು ನಿಂತ್ಕೊಂಡ್ರೆ, ಅದು ಯಾರು ಬೇಕಾರಾಗಿರ್ಬೋದು, ಮಮತಾ ದೀದಿ ಆಗಿರ್ಬೋದು ಅಥವಾ ರಾಹುಲ್ ಗಾಂಧಿ ಆಗಿರ್ಬೋದು, ನಿಂತ್ಕೊಂಡೆ ವೈಬ್ರೆಂಟ್ ಮಾಡತಕ್ಕಂಥ ಒಂದು ಚಾರ್ಮ್ ಇನ್ನೂ ಬಂದಿಲ್ಲ. ಮುಂದೆ ಬರ್ಬೋದು, ಹೇಳೋಕ್ಕಾಗಲ್ಲ. ಸರ್, ಈ ಇಡಿ ಬಗ್ಗೆ ನನಗೊಂದು ಸಣ್ಣ ಕ್ಲಾರಿಟಿ.
ಇಡಿ ಈಗ ನಾನು ಸರ್ ಒಂದು ಮಾತು ಹೇಳಿದಾಗ ನಾನು ಕೆಲವು ಅದನ್ನು ನೀವೇನಾದ್ರು ಮಧ್ಯೆ ಕ್ವಶನ್ ಹೇಳ್ಕೊಂಡ್ಬಿಟ್ರಿ. ಈಗ ಯಾರು ಹೇಳಿದ್ರು ಸರ್ ಅವರು ಮಾತು ಏನು, ಶರದ್ ಪವಾರ್ದೊಂದು ಅಲಿಗೇಷನ್ ಆಯಿತು, ಫಂಡ್ ಬಂತು, ಬಿಟ್ಬಿಟ್ರು. ವಕೀಲರವರು ಹಿ ನೋಸ್ ದ ಲಾ, ಹಿ ಈಸ್ ಆಲ್ಸೋ ಕ್ವಾಲಿಫೈಡ್ ಲರ್ನರ್ಡ್ ಕೌನ್ಸಿಲು. ನಾವು ಒಂದೇ ಕಮ್ಯುನಿಟಿಲಿದ್ದೀವಿ. ಯಾವುದೇ ಕೇಸು ಕ್ಲೋಸ್ ಆಗದೆ ಹೊರತು ನಿರಪರಾಧಿ ಅಂತ ಅನ್ಸೋದೇ ಇಲ್ಲ. ಕೇಸ್ಗಳು ಸ್ಥಗಿತ ಆಗಿರ್ಬೋದು ಅಥವಾ ಕೇಸ್ಗಳನ್ನು ಸೈಲೆಂಟ್ ಝೋನಲ್ಲಿ ಇಟ್ಟಿರ್ಬೋದು, ಬಟ್ ಕೇಸ್ಗಳು ಕ್ಲೋಸ್ ಆಗೋದಿದೆಯಲ್ಲ ನಮ್ಮ ಇಂಡಿಯನ್ IPCನಲ್ಲಿ ಅವಕಾಶ ಇಲ್ಲ. ಅನ್ಲೆಸ್ ಅಂಟಿಲ್ ಇಸ್ ಕ್ಲೋಸ್ಡ್. ಏನೇನೋ ಮಾಡ್ತೀವಿ, ಏನೇನೋ ಕ್ಲೋಸ್ ಆಯಿತು, ಇವ್ರು ಕೊಟ್ಬಿಟ್ರು, ಇವ್ರು ದುಡ್ಡು ಕೊಟ್ಟ ತಕ್ಷಣ ಇದಾಯಿತು ಅದಾಯಿತು ಅಂತ ಏನಿದೆಯಲ್ಲ. ಈ ಕೆಲಸದಲ್ಲಿ ನೋಡಿ, ಈಗ ಮೊನ್ನೆ ಕೆಲವು ಇವ್ರದೆಲ್ಲ ಕ್ಲೋಸ್ ಮಾಡಿ ಅಂತ PFI ಇದೆಲ್ಲ ಕ್ಲೋಸ್ ಮಾಡಿ ಅಂತ ಅಂದದ್ದು ಸರ್ಕಾರ ತಗೊಳತ್ತೆ ವಾಪಸ್ ಅಂತ. ಆಗಲ್ಲ, ಕೋರ್ಟ್ ಒಪ್ಕೋಬೇಕು. ಇಲ್ಲಿ ಏನಂತಂದ್ರೆ ಇಲ್ಲಿ ಅದು ಆ ಇಡಿ ಮತ್ತು ಪ್ರಕ್ರಿಯೆಗಳಿದೆಯಲ್ಲ ಅದು ಬೇರೆ ಲೆವೆಲ್. ಅದು ನೀವು ಅಲ್ಲಿ ಹೋಗಿ ನೀವು ಏನಾದರೂ ಲಂಚ ಕೊಟ್ಟ ತಕ್ಷಣ ಹಂಗಾಗೋದಾದ್ರೆ ಈ ದೇಶದಲ್ಲಿರೋದು ಎಲ್ಲರೂ ಕೂಡ ಒಂದೇ ಸರಿ ಜೈಲಿಂದ ಹೊರಬಂದ್ಬಿಡ್ತಾರೆ. ಇಡಿ ಜಾರಿ ನಿರ್ದೇಶನಾಲಯ ಯಾವ ಪೀರಿಯಡ್ ಅಲ್ಲಿ ಬಂದಿತ್ತು ಸರ್? ದಟ್ಸ್ ಇಂದಿರಾ ಗಾಂಧಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಂದಿದ್ದು. ರೈಟ್. ಸುನಿಲ್ ಅವರೇ, ಈಗ ನೋಡಿ, ಇಂಡಿಯಾ ಒಕ್ಕೂಟದ ಮೂಲಕ ಬಹುದೊಡ್ಡ ರಣಕಹಳೆ ಪ್ರಮುಖ ರೈಟ್ ಗೊತ್ತಾಯ್ತು ಸರ್. ಲೋಕಸಭಾ ಚುನಾವಣೆ ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತೆ ಅಂತ ಅನ್ಸುತ್ತಾ? ಅದರಲ್ಲಿ ಸಕ್ಸಸ್ಫುಲ್ ಆಗುತ್ತೆ ಅಂತ ಅನ್ಸುತ್ತಾ ಇಂಡಿಯಾ ಒಕ್ಕೂಟದ? ಇಂಡಿಯಾ ಒಕ್ಕೂಟ ಏನಾಗಿದೆ ಗೊತ್ತಾ, ಮೋದಿ ಯಾಕೆ ಇವತ್ತು ನಿಮ್ಮ ಬೃಹದಾಕಾರ ಕಾಣ್ತಿದ್ದಾರೆ ಅಂದರೆ, ನಾವೆಲ್ಲ ನರೇಂದ್ರ ಮೋದಿ ಫಸ್ಟ್ ಗೆದ್ದಾಗ, ಎರಡನೇ ಸಲ ಗೆದ್ದಾಗ ಅದಾನಿ ಅಂಬಾನಿಗಳಂತ ಒಬ್ಬ ದೊಡ್ಡ ಬಂಡವಾಳಶಾಹಿಗಳು ಕಾಣ್ತಿದ್ರು, ಅವರು ಖರೀದಿ ಮಾಡಿರ್ತಕ್ಕಂಥ ಮೀಡಿಯಾಗಳು ಕಾಣ್ತಿತ್ತು. ಇವಾಗ ಏನಾಗಿದೆ ಮೇಡಮ್, ನೇರವಾಗಿ ಮೀಡಿಯಾ ಹೋರಾಟ ಮಾಡಿದ್ರು ಸ್ವಲ್ಪ ಮುಂಚೆ ಏನ್ ಮಾಡಿದ್ರೆ ಜನಕ್ಕೆ ಅರ್ಥ ಆದ್ರೂ ಆಗ್ತಿತ್ತಲ್ಲ. ಹೌದು ಮೇಡಮ್, ಇದು ವೈಫಲ್ಯ ಅಲ್ವಾ ಇಂಡಿಯಾ ಒಕ್ಕೂಟದ್ದು? ನಾವು ಹಂಗೂ ನೋಡ್ಬೇಕಲ್ವಾ? ಹೌದು. ಅರವಿಂದ್ ಕೇಜ್ರಿವಾಲ್ ಬಂಧನ ಆಯ್ತು ಅಂದ ತಕ್ಷಣ ಚುನಾವಣಾ ಬಾಂಡ್ ಇವತ್ತು ಬಂದಿಲ್ಲ, 2017-18 ಬಂದಿತ್ತು. ಸೊ ಜನರ ತಪ್ಪಿದೆ ಅನ್ನೋದನ್ನ ಹಂತ ಹಂತವಾಗಿ ಜನರಿಗೆ ತಲುಪಿಸೋ ನಿಟ್ಟಿನಲ್ಲಿ ವಿರೋಧ ಪಕ್ಷದ ಪಾತ್ರ ಬಹಳ ಅಂದರೆ ಇದು ಕೊನೆ ಮಾತಾಗಿದ್ದರಿಂದ ತುಂಬ ಮುಖ್ಯವಾಗಿರೋ ಚರ್ಚೆಗೆ ನಿಮಗೆ ಆನ್ಸರ್ ಮಾಡಿಬಿಡ್ತೀನಿ ಮೇಡಮ್. ಇಲ್ಲಿ ನೀವೇನು ಸಣ್ಣ ಸಣ್ಣ ಪಕ್ಷಗಳು 29 ಪಕ್ಷಗಳನ್ನು ಕರಿತಿದ್ರಲ್ಲ, ಇವರು ಜನ ರಾಜಕಾರಣ ಮಾಡಿರೋರು, ಇವ್ರದ್ದು ಮಿಸ್ಟೇಕ್ಗಳಿದ್ದಾವೆ. ಆದರೆ ಬಂಡವಾಳಶಾಹಿಗಳ ಬೆಂಬಲದಿಂದ ರಾಜಕಾರಣ ಮಾಡ್ತಕ್ಕಂಥದ್ದು ಬೇರೆ, ಜನ ರಾಜಕಾರಣ ಮಾಡ್ತಕ್ಕಂಥ. ಮೋದಿ ಹಿಂದೆ ಅದಾನಿಗಳಂತ ದೊಡ್ಡ ದೊಡ್ಡ ಬಿಲ್ಡರ್ಗಳಿದ್ದಾರೆ ಮೇಡಮ್, ಬಂಡವಾಳಶಾಹಿಗಳಿದ್ದಾರೆ. ಅವರು ರಾತ್ರಿ ಮೀಡಿಯಾ 27 ಪಕ್ಷದ ಹಿಂದೆ ಇಲ್ಲ ಮೇಡಮ್, ಪ್ರಮಾಣಗಳು ಬೇರೆ ಇದ್ದಾರೆ, ಇಲ್ಲಂತಲ್ಲ. ಇದ್ದಿದ್ದರಿಂದ ಏನಾಗುತ್ತೆ, ಮೋದಿ ಬೃಹದಾಕಾರ ಕಾಣ್ತಾರೆ. ಈ ಲಾಸ್ಟ್ ಇಲೆಕ್ಷನ್ಗಳು, ಈ ಇಲೆಕ್ಷನ್ಗಳು ಯಾಕೆ ಭಾರತ ಪ್ರಜಾಪ್ರಭುತ್ವದ ಮೌಲ್ಯಗಳ ಬಗ್ಗೆ ಮಾತಾಡ್ತದೆ ಅಂದ್ರೆ ಮೇಡಮ್, ಇಲ್ಲಿ ನೋಡಿ, ವಿಶ್ವಸಂಸ್ಥೆ ಕೂಡ ಈ ಇಲೆಕ್ಷನ್ ಬಗ್ಗೆ ಗಂಭೀರವಾಗಿ ಆತಂಕ ವ್ಯಕ್ತಪಡಿಸಿದೆ. ಭಾರತದಲ್ಲಿ ನ್ಯಾಯಬದ್ಧವಾದ ಚುನಾವಣೆ ನಡೀತದಂತ ನಂಬಿದೀವಿ ಅಂತ. ಯಾಕಪ್ಪ ಅಂದ್ರೆ ಇಲ್ಲಿ ಮೋದಿಯವರು ಎಲ್ಲ ಸಿಸ್ಟಮ್ಗಳನ್ನ ತಮ್ಮ ಕಂಟ್ರೋಲ್ ತಗೋತಿದ್ದಾರೆ. ನೀವು ಸರ್ವಾಧಿಕಾರಿ ಅಂದ ತಕ್ಷಣ ಮತ್ತೆ ಟಕ್ ಅಂತ ವ್ಲಾಡಿಮಿರ್ ಪುಟಿನ್ ಆಗಬೇಕಾಗಿಲ್ಲ. ಜನರು ಈ ವ್ಯವಸ್ಥೆಯನ್ನ ವಿರೋಧ ಮಾಡಕ್ಕೆ ಅವಕಾಶ ಇಲ್ದಿರತಕ್ಕಂತ ಒಂದು ವ್ಯವಸ್ಥೆ ಇದೆಯಲ್ಲ, ಅದು ಸರ್ವಾಧಿಕಾರಿ. ಜಯಸಿಂಹ ಸರ್ ಹೇಳ್ದಂಗೆ ಎಂಥ ಆಡಳಿತ ಕೊಟ್ಟರು ಕೂಡ ಒಂದ್ಸಲ ಎಡವಿದ್ರೆ ಮಕಾಡೆ ಬೀಳೋದು ಹೌದು. ವ್ಯವಸ್ಥೆನೇ ಹಂಗಿದೆ, ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಶು ಕದಾಚನ. ಹಂಗಾಗಿ ಎಲ್ಲವನ್ನ ನೋಡ್ತಾ ಇರ್ತಾರೆ. ಬಟ್ ಈಗ ಒಂದೇನಾಗುತ್ತೆ ಗೊತ್ತಾ ಮೇಡಮ್, ಮೋದಿ ಚುನಾವಣಾ ರಾಜಕಾರಣದಲ್ಲಿ ಸೋಲ್ಸಕ್ಕೆ ಅವಕಾಶ ಇದೆ. ಆದ್ರೆ 30 ಸೆಕೆಂಡ್ಸ್ ನಿಮಿಷ ಮೇಡಮ್. ಈಗ ಅರವಿಂದ್ ಕೇಜ್ರಿವಾಲ್ ಅವರವರು 9 ನಮ್ಮ ಸ್ನೇಹಿತರೆ ಹೇಳಿದ್ರು, 9 ನೋಟಿಸ್ ಬಂತು, ಅವ್ರನ್ನ ಹಿಡಿದಾಕಿದೆಲ್ಲ ತಪ್ಪು. ಅರವಿಂದ್ ಕೇಜ್ರಿವಾಲ್ ಅವರಿಗೆ ಲೆಟ್ ಹಿಮ್ ರಿಕಾಲ್ all his 3-4 ministers were in jail for same allegation. ಅದನ್ನೇ ಅವ್ರು ಹೇಳ್ತಿರೋದು, ಅದು ಬಿಜೆಪಿಯ ಸರ್ವಾಧಿಕಾರಿ ಧೋರಣೆಯ ಪ್ರತಿಫಲ ಅಂತ ಹೇಳಿ. ಮೇಡಮ್, ಅಲ್ಲಿ ಅವರ ಕ್ಯಾಬಿನೆಟ್ ಇರತಕ್ಕಂಥ ಮಂತ್ರಿಗಳು, ಡೆಪ್ಟಿ CM and other ministers were in jail for the same reason. ಏನು ಕೊನೆಯದಾಗ ಒಂದು ಮಾತಾಡ್ತೀನಿ ಮೇಡಮ್, ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆಗ್ತಿರ್ಲಿಲ್ಲ. ಯಾವಾಗ ಆಗ್ತಿರ್ಲಿಲ್ಲ ಅಂದ್ರೆ, ಇವ್ರು ಬಿಜೆಪಿಗೆ ಎಲೆಕ್ಟ್ರಿಕಲ್ ಬಾಂಡ್ ತಗೊಂಡಿಲ್ಲ ಅಂದ್ರೆ ಅರೆಸ್ಟ್ ಆಗ್ತಿರ್ಲಿಲ್ಲ. ಇವರು ಶರತ್ ರೆಡ್ಡಿ ಅವರು ತಗೊಂಡ್ರು, ದುಡ್ಡು ಕೊಟ್ಟರು, ರಿಲೀಸ್ ಆದ್ರು. ಹಂಗಾಗಿ ನೋಡಿದ್ರೆ ಭ್ರಷ್ಟಾಚಾರಕ್ಕೆ ಮೋದಿಗೆ ಯಾರು ದುಡ್ಡು ಕೊಡ್ತಾರೆ ಅವ್ರು ರಿಲೀಸ್ ಆಗ್ತಾರೆ. ರೈಟ್. ಕಾರ್ಯಕ್ರಮದಲ್ಲಿ ಜಯಸಿಂಹ ಸರ್, ಡಾಕ್ಟರ್ ವಾಸುದೇವ್ ಕಶ್ಯಪ್ ಸರ್, ಸುನಿಲ್ ಗುನಾಪುರ್ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿದ್ದು ನರೇಂದ್ರ ಮೋದಿ ವರ್ಸಸ್ ಇಂಡಿಯಾ ಒಕ್ಕೂಟ. 27 ಪಕ್ಷಗಳು ಒಟ್ಟಿಗೆ ಕೂಡಿಕೊಂಡು ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ರಣಕಹಳೆಯನ್ನೇ ಮೂಡಿಸಿದ್ದಾವೆ. ಮಾತ್ರವಲ್ಲ, ಪ್ರಮುಖ ವಿಚಾರಗಳ ಪ್ರಸ್ತಾಪ ಅನ್ನೋದಾಗಿದೆ. ನೋಡಿ, ತಪ್ಪಿದೆ ಅಂದ ಸಂದರ್ಭದಲ್ಲಿ, ಚುನಾವಣಾ ಪೂರ್ವದಲ್ಲಿ ಅರವಿಂದ್ ಕೇಜ್ರಿವಾಲ್ ಬಂಧನದ ಸಂದರ್ಭದಲ್ಲಿ ದನಿ ಎತ್ತಕ್ಕಿಂತ ಆರಂಭಿಕ ಹಂತದೇ ಒಂದಷ್ಟು ದನಿ ಎತ್ತಿದ್ರೆ ಮೇ ಬಿ ಸತ್ಯ ಅನ್ನೋದು, ಅಥವಾ ಸತ್ಯ ಅಲ್ಲದಿದ್ರೆ ಅದು ಮಿಥ್ಯ ಅನ್ನೋದು ಜನಸಾಮಾನ್ಯರಿಗೆ ಖಂಡಿತ ಅರ್ಥ ಆಗ್ತಾ ಇತ್ತು. ಸ್ವಲ್ಪ ತಡ ಆಯಿತು, ಆದರೂ ನೋಡೋಣ, ಈ ಲೋಕತಂತ್ರ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ನಿಜಕ್ಕೂ ಇದ್ದೇ ಇದ್ದರೆ ಸತ್ಯಕ್ಕೆ ಜಯ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.